ओम जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशतमो बन्धमोक्षश्च यस्मात् अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओम हरिः ओम हरिः ओम। ಒಂದು ಸ್ವಲ್ಪ
ಭಾಗವತ ಒಂದು ಸ್ವಲ್ಪವೂ ಕೂಡ ಕೇಳಿದರೂ ಸಹ ಬಹಳ ಪುಣ್ಯದಾಯಕ. ಇಲ್ಲಿವರೆಗೂ ನೀವು ಸುಮಾರು ಒಂದು ತಿಂಗಳಿನಿಂದ ಜಯಂತಿಯರ ಉಪದೇಶವನ್ನು ಕೇಳಿದ್ದೀರಿ. 9 ಜನ 9 ವಿಷಯಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅದನ್ನು ಮನನ ಮಾಡ್ತಾ ಇದ್ದರೆ ಒಂದು ಏಕಾದಶ ಸ್ಕಂದ ಜೀವನದ ಉದ್ದಕ್ಕೂ ಅಧ್ಯಯನ ಮಾಡಿದರೆ ಸಾಕು, ನಮ್ಮ ಸಾಧನೆಗೆ ಸರಿಯಾಗಿರ್ತಕ್ಕಂಥ ದಾರಿ ಸಿಕ್ಕು ಮುಂದುವರಿತದೆ. ಇದರರ್ಥ ಉಳಿದ ಸ್ಕಂದ ಕೇಳಬೇಡಿ ಅಂತ ಅರ್ಥ ಅನ್ನೋದಿಲ್ಲ. ಆದರೆ ಮನನ ಮಾಡಿ ಯಾವುದೇ ಸ್ಕಂದ ತೆಗೆದುಕೊಳ್ಳಿ, ಒಂದು ಸ್ಕಂದ ಜೀವನದಲ್ಲಿ ತಯಾರು ಮಾಡಿ. ಈ ಕಡೆಯಲ್ಲಿ ಶ್ರೀಕೃಷ್ಣ ತನ್ನ ಅನೇಕ ಲೀಲೆಗಳನ್ನು ತೋರಿಸ್ತಾ ಇಷ್ಟು ಮಹತ್ವಪೂರ್ಣವಾದದ್ದು ಭಾಗವತ. ಜಯಂತಿಯವರು ಹೋದ ನಂತರ ದೇವತೆಗಳೆಲ್ಲರೂ ಮೇರು ಪರ್ವತದ ಮೇಲೆ ಒಂದು ಬ್ರಹ್ಮಸದನ ಅಂತೇಳಿ ಅಲ್ಲಿ ಸೇರಿದ್ದಾರೆ. ಇಲ್ಲ, ಪರಮಾತ್ಮ ನಮ್ಮ ಪ್ರಾರ್ಥನೆಯ ಪ್ರಕಾರ ಅವತರಿಸಿದ ಕೃಷ್ಣನಾಗಿ ಭೂಮಿಯ ಭಾರವನ್ನು ದೂರ ಮಾಡುವುದಲ್ಲದೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ರೀಕೃಷ್ಣನ ಚಿಂತನ 4 ಹಂತಗಳಲ್ಲಿ. ಒಂದು, ಪರಿತ್ರಾಣಾಯ ಸಾಧೂನಾಂ. ಕೃಷ್ಣ ಎಷ್ಟು ಜನ ಸಜ್ಜನರನ್ನು ಸಂರಕ್ಷಣೆ ಮಾಡಿದ್ದಾನೆ ಒಂದು ಲಿಸ್ಟ್ ಮಾಡಿ ಅಭ್ಯಾಸ ಮಾಡೋ ಕ್ರಮ ಇತ್ತು. ಆ ನಂತರ ಎರಡನೆಯದ್ದು ವಿನಾಶಾಯ ಚ ದುಷ್ಕೃತಾಂ, ಯಾರ್ಯಾರನ್ನು ಪರಮಾತ್ಮ ಸಂಹಾರ ಮಾಡಿದ. ಮೂರನೆಯದು ಧರ್ಮ ಸಂಸ್ಥಾಪನೆಗೋಸ್ಕರ ಎಷ್ಟು ಜನರ ಜೊತೆಗೆ ಅವನು ಸಂವಾದ ಆಗಿದೆ. ಧರ್ಮ ಸಂಸ್ಥಾಪನೆಗೋಸ್ಕರ ಅವನು ಮಾಡಿರ್ತಕ್ಕಂಥ ಅದ್ಭುತ ಕ್ರಿಯೆಗಳು. ಅದೇ ರೀತಿಯಾಗಿ ಸಂಭವಾಮಿ ಯುಗೆ ಯುಗೆ ಅವನ ಪ್ರಸಿದ್ಧವಾಗಿರ್ತಕ್ಕಂಥ 24 ಅವತಾರಗಳು, ಇಲ್ಲ 21 ಅವತಾರಗಳು, ಇಲ್ಲ 10 ಅವತಾರಗಳು, ಇವುಗಳ ಚಿಂತನೆ ನಾವು ಕೇಳಿ ಮರಿತೇವೆ. ಹಾಗೆ ಮಾಡಬೇಡಿ. ದಿನಕ್ಕೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಇವತ್ತು ನಾನು ಹಯಗ್ರೀವ ದೇವರ ಚಿಂತನೆ ಮಾಡ್ತೇನೆ, ಇವತ್ತು ನಾನು ಕೃಷ್ಣನ ಚಿಂತನೆಯನ್ನು ಮಾಡ್ತೇನೆ, ಅವ್ರ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಹೋಗಿ. ಇಲ್ಲ ನೋಟ್ಸ್ ಮಾಡಿಕೊಳ್ಳಿ. ಯಾಕೆ ಭಾಗವತ ಇದು ನಮ್ಮ ಜೀವನದ ಪಾಠವನ್ನು ಹೇಳ್ತಕ್ಕಂಥ ಶ್ರೇಷ್ಠ ಗ್ರಂಥ. ಹಾಗೆ ಅಲ್ಲಿ ಅವರು ದೇವತೆಗಳು ಕೃಷ್ಣ ಇಷ್ಟೆಲ್ಲ ನಮ್ಮ ಮೇಲೆ ಉಪಕಾರ ಮಾಡಿದ್ನಲ್ಲ, ಹೋಗಿ ನಾವು ಕೃತಜ್ಞತೆಯನ್ನು ಹೇಳೋಣ ಅಂತ ಕೂಡ ಅಂತೇಳಿ ಹೊರಟಿದ್ದಾರೆ. ಭಾಗವತ ನಮಗೆ ಕಲಿಸಿಕೊಡ್ತಕ್ಕಂತಹ ದೊಡ್ಡ ಧರ್ಮ ಕೃತಜ್ಞತೆ. ಯಾರಿಂದ ಉಪಕಾರ ಪಡೆದಿದ್ದೇವೆ ಅವರಿಗೆ ನಾವು ಕೃತಜ್ಞರಾಗಬೇಕು. ನಾವು ಡೈರಿ ಮಾಡ್ಕೊಳ್ಬೇಕು. ನಾವು ಸಣ್ಣವರಿದ್ದಾಗ ನಮಗೆ ಯಾರೋ ಉಪಕಾರ ಮಾಡಿರ್ತಾರೆ. ಶಾಲೆಯಲ್ಲಿ ಅಧ್ಯಾಪಕರು, ಗೆಳೆಯರು ಎಲ್ಲ ಎಲ್ಲಿ ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, ಅವರ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ಳಿ.
ಅವರು ಆ ಸಮಯದಲ್ಲಿ ಹೇಗೆ ನಮ್ಮ ಜೀವನ ಬದಲಾಯಿಸಿಬಿಡ್ತಾರೆ. ನನ್ನ ಮುಂದೆ ಸಂದರ್ಭ ಹೇಳ್ತೇನೆ. ಕೆಲವರಿಗೆ ಆಚಾರ್ಯ ಭಾಗವತ ಹೇಳ್ತಾ ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಕೆಲವರು ಯಾರು ಅಂದಿಲ್ಲ, ಹಾಗೆ ಅಂತಾರೇನು ಅಂತ ತಿಳ್ಕೊಂಡು ಅಂತೇಳಿ ನನಗೂ ಸಂಶಯ ಇದೆ. ಆದರೆ ನನಗೆ ಆ ಸಂದರ್ಭ ಬಂದಾಗ ಅದು ಹೇಳಿದಾಗ ನನಗೆ ಆನಂದವಾಗ್ತದೆ. ಗುರುಕುಲಕ್ಕೆ ಸೇರಿದೆ. ಆಚಾರ್ಯರು 2 ವರ್ಷದವರೆಗೂ ಬಹಳ ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡಿದೆ. ಆಮೇಲೆ ಏನಾಯಿತು ಯಾರಿಗೂ ಗೊತ್ತು. ಸ್ವಲ್ಪ ನಮ್ಮ ಆಚಾರ್ಯರಿಗೆ ಮಠದ ಕೆಲಸಗಳು ಜಾಸ್ತಿ ಆದವು. ತಿಂಗಳಲ್ಲಿ 10, 15, 20 ದಿವಸ ಹೊರಗೆ ಇರ್ತಾಯಿದ್ದು. ಚಂಚಲ ವಯಸ್ಸು. ಒಂದಿಬ್ಬರು ಸಂಗತಿ ಸರಿಯಾಗಿ ಸಿಗಲಿಲ್ಲ. ಅವರ ಸಂಘದಲ್ಲಿ ಬಿದ್ದು ಬೆಳಗ್ಗೆ ಆಟ, ಮಧ್ಯಾಹ್ನ ಆಟ, ಸಾಯಂಕಾಲ ಆಟ, ಅಭ್ಯಾಸದ ಕಡೆ ಲಕ್ಷ್ಯ ಕೊಡ್ತಾ ಇರಲಿಲ್ಲ. ಪಾರಾಯಣ ಪ್ರವಚನದ ವೇಳೆಯಲ್ಲಿ ಏನೋ ನೀವು ಹೇಳ್ಕೊಂಡು ಹೊರಗೆ ಹೋಗೋದು. ಆಚಾರ್ಯರ ಅಳಿಯಂದರಾಗಿರ್ತಕ್ಕಂಥ ಪಚ್ಚಾಪುರ ಕೃಷ್ಣಾಚಾರ್ಯರು ಆಧುನಿಕ ಕಾಲದ ಶುಕಾಚಾರ್ಯರು. ಒಂದು ದಿವಸ ಅವರು ನನ್ನನ್ನು ಕರೆದುಕೊಂಡು ನಮ್ಮ ವಿದ್ಯಾಲಯದ ಮಾಟುಂಗಾದಲ್ಲಿ ವಿದ್ಯಾಲಯ ಎದುರಿಗೆ ಒಂದು ಗಾರ್ಡನ್, ಅಲ್ಲಿ ಆಸನಗಳದ್ದು ಕೂಡಿಸ್ಕೊಂಡ್ರು. ಅವ್ರಿಗೆ ಹೇಳಿದರು, ನೀ ಯಾಕೆ ಬಂದಿ ಇಲ್ಲಿ? ಆಟ ಆಡೋದಿದ್ರೆ ನಿಮ್ಮ ತಂದೆಯ ಮನೆಯಲ್ಲಿ ಆಟ ಆಡ್ಬೋದಾಗಿತ್ತು. ನೀನು ಏನನ್ನು ಆಶೆ ಇಟ್ಕೊಂಡು ನಿಮ್ಮ ಅಪ್ಪ ಅಮ್ಮನೇನು ಕಳಿಸ್ಕೊಟ್ಟಿದ್ದಾರೆ. ಆನಂತರ ಗುರುಗಳಿಗೆ ಮೋಸ ಮಾಡ್ತಾ ಇದ್ದೆ. 3ನೇದು, ನಿನ್ನ ಜೀವನದ 1-2 ವರ್ಷ ಈಗ ಆಟ ಆಡ್ತಾ ಹೊರಟು ವ್ಯರ್ಥ ಆಗಿ ಹೋಗ್ಬಿಡ್ತು, ವಾಪಸ್ ಬರೋದಿಲ್ಲ. ನಮ್ಮ ಹಿರಿಯರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿತ್ತು. ನಿಮ್ಮ ಮುತ್ತಜ್ಜ ಮಹಾವಿದ್ವಾಂಸರು, ನಿಮ್ಮ ಅಜ್ಜ ನ್ಯಾಯಶಾಸ್ತ್ರ ನ್ಯಾಯಾಮೃತಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಪಡೆದಂಥವರು, ನಿಮ್ಮ ತಂದೆ ಇಂಥ ಅದ್ಭುತ ವೈಯಾಕರಣಿಗಳು, ಯಾಕೆ ನಿನಗೆ ಇಷ್ಟ ಆಗೋದಿಲ್ಲೇನು? ಅವರೊಂದು ಭಾಳ 15-20 ನಿಮಿಷ ಹೇಳಿರ್ಬೋದು, ಒಂದು ಅರ್ಧ ಗಂಟೆ. ಅವತ್ತೇ ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ಆಟ ಪಾಠ ಭಾಳ ಕಡಿಮೆ. ಅದು ಓದಬೇಕು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ವಿಷಯದಲ್ಲಿ ಮಾಸ್ಟರ್ ಆಗಬೇಕು ಅಂತನ್ನೋ ಟರ್ನಿಂಗ್ ಪಾಯಿಂಟ್ ತಂದು ಕೊಟ್ಟವರು ನಮ್ಮ ಪಚ್ಚಾಪರಾಚಾರ್ಯರು. ಇನ್ನು ನಮ್ಮ ಗುರುಗಳಂತೂ ಮೌಲ್ಯಾಚಾರ್ಯರು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೀವನದ ಚಿಂತನೆಯನ್ನೇ ಬದಲಾಯಿಸಿದ್ದಾರೆ. ಆನಂತರ ಕೆಲಸ ಮಾಡುವಾಗ, ಆನಂತರ ಕಾಲೇಜಿನಲ್ಲಿ ಲೆಕ್ಚರರ್ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಯಾವುದೋ ಒಂದು ಸಂದರ್ಭದಲ್ಲಿ ವಿದ್ಯಾಪೀಠ ಪ್ರಾರಂಭ ಮಾಡುವಾಗ ಎಷ್ಟು ಜನ ಉಪಕಾರ ಮಾಡಿದ್ದಾರೆ. ಖಾಲಿ ಕೂತ್ಕೊಂಡಾಗ ನಾನು ಅದನ್ನು ವಿಚಾರ ಮಾಡ್ತಾ ಇರ್ತೇನೆ. ಪರಮಾತ್ಮ ಇಷ್ಟು ಜನರ ರೂಪದಿಂದ, ಅವರು ಯಾರೂ ಸ್ವತಂತ್ರರಲ್ಲ, ಅಷ್ಟು ಜನರ ರೂಪದಿಂದ ನಮ್ಮನ್ನು ಮೇಲೆ ತರಲಿಕ್ಕೆ ಪರಮಾತ್ಮ ಪ್ರಯತ್ನ ಮಾಡ್ತಾನಲ್ಲ, ಎಂಥ ಪರಮೋಪಕಾರಿ ಪರಮಾತ್ಮ. ಅವನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದು ಬೇಡವೇ? ಸುಮ್ಮನೆ ಖಾಲಿ ಕೊಡ್ತಾಗ ದೇವ್ರು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಹಾಗಾಯ್ತು ಹೀಗಾಯ್ತು, ಎಂಥ ದೇವರು ಎಲ್ಲಿದ್ದಂಡ್ರು ಅನ್ನೋ ಬದಲಾಗಿ ಏನು ಕೊಟ್ಟಿದ್ದಾನೆ ಅಂತ ಅನ್ನೋದು ವಿಚಾರ ಮಾಡಿ ಈ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಹತ್ತಿರ ಬಂದಿದ್ದಾರೆ.
ಯಾವಾಗ ಬ್ರಹ್ಮದೇವರು ಹೊರಟರು, ಪರೀಕ್ಷಿತ್ ರಾಜ, ಆ ಕಾಲದಲ್ಲಿ ಬ್ರಹ್ಮದೇವರ ಜೊತೆಯಲ್ಲಿ ರುದ್ರದೇವರು ಕೂಡ ಹೊರಟಿದ್ದಾರೆ. ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂಥ ಸನಕ ಸನಂದನಾದಿಗಳು ಹುಟ್ಟಿದ್ದಾರೆ. ಅತ ಬ್ರಹ್ಮಾತ್ಮಜೈರ್ದೇವೈ ಪ್ರಜೇಶೈ ಆವೃತಃ ಅಭ್ಯಗಾತ್. ತನ್ನ ಮಕ್ಕಳಾದ ಎಲ್ಲ ಪ್ರಜಾಪತಿಗಳನ್ನು ಜೊತೆಯಲ್ಲಿ ಕರೆದುಕೊಂಡಿದ್ದಾನೆ ಬ್ರಹ್ಮದೇವರು. ರುದ್ರರು ಹೇಳ್ತಾರೆ, ನಾನು ನನ್ನ ಎಲ್ಲ ಪ್ರಮಥ ಗಣ ಇತ್ಯಾದಿ ಎಲ್ಲ ಪರಿವಾರ ಸಮೇತನಾಗಿ ಬರ್ತೇನೆ ಅಂತ ತಿಳ್ಕೊಂಡಂತೇಳಿ ವಾಯುದೇವರು ಹೊರಟಿದ್ದಾರೆ ಅವ್ರ ಜೊತೆಯಲ್ಲಿ. ಗಂಧರ್ವರು, ಅಪ್ಸರೆಯರು, ಗಂಧರ್ವ ಅಪ್ಸರೆ ಬಗ್ಗೆ ನಮಗೆ ಎಷ್ಟು ತಪ್ಪು ಕಲ್ಪನೆ ಇರ್ತದೆ. ಇವರೆಲ್ಲರೂ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಅದ್ಭುತವಾದ ಭಗವಂತನ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು. ನಾಗರು, ಸಿದ್ಧರು, ಚಾರಣರು, ಗುಹ್ಯಕರು, ಋಷಿಗಳು, ಪಿತೃದೇವತೆಗಳು, ವಿದ್ಯಾಧರರು, ಕಿನ್ನರರು, ಇವೆಲ್ಲ ದೇವಜಾತಿಯ ವ್ಯಕ್ತಿಗಳು. ಋಷಿಗಳನ್ನು ಬಿಟ್ಟು ಎಲ್ಲರೂ ಕೃಷ್ಣನನ್ನು ನೋಡಬೇಕು ಅಂಥೇಳಿ ದ್ವಾರಕೆಗೆ ಬಂದಿದ್ದಾರೆ. ಹಂಸ ವಾಹನದ ಮೇಲೆ ಕುಳಿತುಕೊಂಡು ಬರುವಾಗ ದೇವ ದುಂದಬಿಗಳು ಮೊಳಗ್ತಾ ಇರುವುದನ್ನು ನೋಡಿ, ಬಹುಶಃ ಇಲ್ಲಿ ಭಾಗವತದಲ್ಲಿ ಬಂದಿಲ್ಲ, ಎಲ್ಲ ಜನರು ತಮ್ಮ ಮನೆ ಅಟ್ಟದಲ್ಲಿ ಬಂದು, ಗ್ಯಾಲರಿಯಲ್ಲಿ ಬಂದು ಅಥವಾ ಮನೆ ಮಾಳಿಗೆ ಮೇಲೆ ನಿಂತುಕೊಂಡು, ಓಹ್ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಓಹ್ ರುದ್ರದೇವರು ಬಂದರು, ವಾಯುದೇವರು, ಸಂತೋಷ ಪಟ್ಟಿರಬೇಕಲ್ಲ, ಅವ್ರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿರಬೇಕು. ಮನುಷ್ಯರಂತೆ ಅವತಾರವನ್ನು ತೆಗೆದುಕೊಂಡ ವಪುಷಾ ಏನ ಭಗವಾನ್ ನರಲೋಕ ಮನೋರಮ. ಅವನಿಗೆ ಅವರವರ ಯೋಗ್ಯತಾನುಸಾರ ಪರಮಾತ್ಮ ಮೂಲ ರೂಪದಿಂದ ಅವರಿಗೆ ದರ್ಶನ ಕೊಡ್ತಾನೇ ಇದ್ದ. ಆದರೆ ಮನುಷ್ಯ ರೂಪದಿಂದ ಪರಮಾತ್ಮ ಜಗತ್ತಿನ ಭೂಭಾರವನ್ನು ಹರಣ ಮಾಡಿ ಪಾಂಡವರಿಗೆ ವಿಜಯವನ್ನು ಸಂಪಾದನೆ ಮಾಡಿಕೊಟ್ಟು ಅದ್ಭುತವಾಗಿರ್ತಕ್ಕಂಥ ಕೃತಿಯುಗವನ್ನು ನಿರ್ಮಾಣ ಮಾಡಿದ್ದನ್ನು ನೋಡುವುದಕ್ಕೋಸ್ಕರ ಯಾವನ ದರ್ಶನ ಸರ್ವಲೋಕಮಲಾಪಹಂ, ಎಲ್ಲರ ಪಾಪಗಳನ್ನು ದುರಿತಗಳನ್ನು ದೂರ ಮಾಡತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಆ ಪರಮಾತ್ಮನ ರೂಪದ ದರ್ಶನ, ಅದನ್ನು ಕಾಣುವುದಕ್ಕೋಸ್ಕರ ಬಂದಿದ್ದಾರೆ. ಆ ನಂತರ ಕೃಷ್ಣನ ಆ ಅಪ್ರಾಕೃತವಾಗಿರತಕ್ಕಂಥ ದಿವ್ಯ ವಿಗ್ರಹ, ಅರೆ ಮನುಷ್ಯನಂತೆ ಪರಮಾತ್ಮ ಸಾಮಾನ್ಯನಾಗಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೆವು. ಸಾಮಾನ್ಯರು ವಿಚಾರ ಮಾಡಿದ್ದಾರೆ, ಎಲ್ಲ ದೇವತೆಗಳೆಲ್ಲ ಅವ್ರಿಗೆಲ್ಲ ಗೊತ್ತು. ಇಲ್ಲಿ ನೋಡಿದರೆ ಮೂಲ ರೂಪದಿಂದ ಇದ್ದಾನೆ. ಅದೇ ದಿವ್ಯವಾಗಿರ್ತಕ್ಕಂಥ ಪರಮಾತ್ಮನ ಆ ಮುಖ, ಅದೇ ಶ್ರೀವತ್ಸ, ಅದೇ ಕೌಸ್ತುಭ, ಅದೇ ಚತುರ್ಭುಜಧಾರಿ. ಆ ಕಾಲದಲ್ಲಿ ನೋಡ್ತಾ ಇದ್ದಾರೆ, ವೈಕುಂಠ ಆಗಬೇಕು ಜನರಿಗೆ, ಈ ದ್ವಾರಕೆಯೇ ಸಾಕಲ್ಲ, ಎಂಥ ಅದ್ಭುತ ಉದ್ಯಾನಗಳಿವೆ, ಎಂಥ ಅದ್ಭುತವಾಗಿರ್ತಕ್ಕಂಥ ದೊಡ್ಡ 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 ಮಹಲ್ಗಳಿವೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಸರೋವರಗಳಿವೆ, ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಹಾದ್ವಾರ ಇದೆ, ಬಂಗಾರ ರತ್ನ ಮುತ್ತು ಇತ್ಯಾದಿಗಳಿಂದ ರಚಿತವಾಗಿರ್ತಕ್ಕಂಥ ಶ್ರೀಕೃಷ್ಣನ ಮನೆ, ಸ್ವರ್ಗೋದ್ಯಾನೋದ್ಭವೈರ್ಮಾಲ್ಯೈ. ಇದನ್ನು ನೋಡಿ ಶ್ರೀಕೃಷ್ಣ ಕುಳಿತಲ್ಲಿ ಬಂದಿದ್ದಾರೆ. ತಾವೇನು ಸ್ವರ್ಗದ ಉದ್ಯಾನದಲ್ಲಿರ್ತಕ್ಕಂತಹ ಪಾರಿಜಾತ, ಆನಂತರ ಸಂತಾನಿಕ, ಇನ್ನೂ ಅನೇಕ ಥರದ ಹೂಗಳನ್ನು ತಂದಿದ್ದರು. ಪರಮಾತ್ಮನ ಮೇಲೆ ಒಂದೇ ಸಮನೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನು ಮಾಡಿ ಆ ಕಾಲದಲ್ಲಿ ಅವರು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಸುಮಾರು
ಸುಮಾರು 12 ಶ್ಲೋಕಗಳ ಈ ಸ್ತೋತ್ರ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಪಾದದ ಸ್ತೋತ್ರವಾಗಿದೆ. ಸ್ಪಷ್ಟವಾಗಿ ಹೇಳ್ತಾರೆ ಪರಮಾತ್ಮ, ನಿನ್ನ ಈ ಪದಾರವಿಂದಕ್ಕೆ ನಾವು ಶರಣಾಗತರಾಗ್ತಾ ಇದ್ದೇವೆ. ನೀನು ಹೇಗಿದ್ದಿ? ಪರಮಾತ್ಮನ ಚಿಂತನೆ, ಈ 12 ಶ್ಲೋಕದ ಚಿಂತನೆಯನ್ನು ಮಾಡಿ ಬರೆದಿಟ್ಕೊಳ್ಳಿ. ದಿನಕ್ಕೆ ಒಂದು ಸಲ ಚಿಂತನೆ ಮಾಡಿ. 12 ಶ್ಲೋಕದಲ್ಲಿ 12 ವಿಶ್ವಗಳನ್ನು ತುಂಬಿದ್ದಾರೆ ಬ್ರಹ್ಮಾದಿ ದೇವತೆಗಳು. ಅಂತಾರೆ, ನತಾಸ್ಮತೆ ನಾಥ ಪದಾರವಿಂದಂ. ಪರಮಾತ್ಮ ಶ್ರೀಕೃಷ್ಣ, ನಿನ್ನ ಪಾದಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ನಾನು ಪ್ರತಿಯೊಂದು ಪದದ ಅರ್ಥ ಹೇಳ್ತೇನೆ. ಬುದ್ಧೀಂದ್ರಿಯ ಪ್ರಾಣ ಮನೋವಚೋಭಿ ಯಚ್ಚಿಂತತೆಂತರ್ಹೃದಯ ಭಾವಯುಕ್ತೈ ಮುಮುಕ್ಷಭಿ ಕರ್ಮ ಮಯೂರುಪಾಶಾತ್. ಪರಮಾತ್ಮ ನಿನ್ನ ಪಾದಕಮಲ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಸಂಸಾರದ ಪಾಶದಿಂದ, ಸಂಸಾರದಲ್ಲಿ ಒಂದು ಪಾಶ ಇದೆ, ಕರ್ಮಪಾಶ. ಪುಣ್ಯ ಮಾಡಿದರೂ ಬಂಧಕ, ಪಾಪ ಮಾಡಿದರೂ ಬಂಧಕ. ಆದರೆ ನಿಷ್ಕಾಮನೆಯಿಂದ ಮಾಡಿದಾಗ ಅದು ಬಂಧಕವಾಗೋದಿಲ್ಲ. ಆ ಪಾಶದಿಂದ ಮುಕ್ತರಾಗಬೇಕು ಅಂತ ಮೋಕ್ಷವನ್ನು ಬಯಸುವ ಪರಮ ಭಗವದ್ಭಕ್ತರು ಅಂತೇನಿದ್ದಾರೆ, ಭಗವದ್ಭಕ್ತರಿಗೆ ಭಾಗವತ ಇಲ್ಲಿ ಒಂದು ಭಾವಯುಕ್ತೈ ಅನ್ನುವ ಶಬ್ದವನ್ನು ಉಪಯೋಗಿಸ್ತಾ ಇದೆ. ಭಾವಯುಕ್ತೈ, ಭಾವನೆ. ನಮ್ಮ ಭಾವನೆಗಳಿಗೆ 2, ಮನಸ್ಸು ಮತ್ತು ಬುದ್ಧಿ. ಯಾರ ಮನಸ್ಸು ಮತ್ತು ಬುದ್ಧಿಯಲ್ಲಿ ಕೇವಲ ನೀನಿದ್ದಿ ಪರಮಾತ್ಮ, ಇಂಥ ನಿನ್ನನ್ನು ಅವರು ಬುದ್ಧಿ ಇಂದ್ರಿಯ ಪ್ರಾಣ ಮನೋವಚೋಭಿ, ಬುದ್ಧಿಯಿಂದ ನಿನ್ನ ಬಗ್ಗೆ ವಿಚಾರ ಮಾಡ್ತಾರೆ, ಮನಸ್ಸಿನಿಂದ ನಿನ್ನ ಆ ಸುಂದರ ರೂಪವನ್ನು ಕಣ್ಣೆದುರಿಗೆ ತಂದುಕೊಳ್ತಾರೆ, ತಮ್ಮ ಪ್ರಾಣಶಕ್ತಿಯಿಂದ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಪ್ರಾಣಶಕ್ತಿ ಸಹಿತವಾಗಿ ಉತ್ತಮವಾಗಿರ್ತಕ್ಕಂಥ ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾರೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಅದನ್ನೇ ಇಟ್ಟುಕೊಂಡು ಪುನಃ ಪುನಃ ಸ್ಮರಿಸ್ತಾ ಇರ್ತಾರೆ. ಇಲ್ಲಿ ಸ್ಟೆಪ್ಗಳ ಕಡೆಗೆ ಲಕ್ಷ್ಯ ಕೊಡಿ. ಬುದ್ಧಿಯಿಂದ ಪರಮಾತ್ಮನ ಆ ವಿಶಿಷ್ಟ ಮಹಿಮಾರೂಪದ ಚಿಂತನೆ, ಚಿಂತನೆ ಆದ ಮೇಲೆ ಆ ರೂಪದ ಪರಿಕಲ್ಪನೆ, ಪರಿಕಲ್ಪನೆ ಆದ ಕ್ಷಣಕ್ಕೇನೆ ಆನಂದ, ಆನಂದದಿಂದ ಅಂತಃಕರಣ ಉಕ್ಕಿ ಬರ್ತದೆ, ಆನಂದಾಶಗಳು ಸುರಿತವೆ. ಕೃಷ್ಣ ನಾಥ ನಿನ್ನ ಪಾದಾರವಿಂದ ಅಂತ ತಿಳ್ಕೊಂಡಂಥೇಳಿ ಪ್ರಾಣ ಮನೋ, ಪ್ರಾಣ ಪ್ರಾಣ ಅಂತಂದರೆ ಮನಸ್ಸೊಳಗೆ ಕೃಷ್ಣ ಗೋವಿಂದ ನಾಥ ಅಲ್ಲ, ಕೃಷ್ಣ ನಾಥ ವೆಂಕಟೇಶ ಗೋವಿಂದ, ಮೈ ಮರೆತು ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಪರಮಾತ್ಮ. ಅಷ್ಟೇ ಅಲ್ಲ, ಅಂತರ್ಹೃದಯ ಸ್ತೋತ್ರ ಮುಗಿದ ಕ್ಷಣಕ್ಕೆ ಅಲ್ಲಿ ಮುಗೀತು ಅಂತ ಪೂರ್ತಿ ದಿವಸ ಅದನ್ನೇ ತಮ್ಮ ಮನಸ್ಸಿನಲ್ಲಿ, ತಮ್ಮ ಹೃದಯ ಮಂದಿರದಲ್ಲಿ, ಅಂದರೆ ಮನಸ್ಸು ಮತ್ತು ಬುದ್ಧಿಯ ಆ ಸಂಕಲಿತವಾಗಿರ್ತಕ್ಕಂಥ ವಿಶಿಷ್ಟ ಭಾವನೆಗಳಲ್ಲಿ ನಿನ್ನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಇಂಥ ಭಗವಂತ ಆ ಮುಮುಕ್ಷುಗಳಿಂದ ಈ ರೀತಿಯಾಗಿ ಸಂತತವಾಗಿ ಸಂಪೂರ್ಣವಾಗಿ ಸ್ತುತಿಸಲ್ಪಡುವ ನಿನ್ನ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ನಾನು ನಮಸ್ಕಾರ ಮಾಡ್ತೇವೆ, ಯಾಕೆ ನೀನು ನಮಗಿಂತ ದೊಡ್ಡವನು, ಸರ್ವೋತ್ತಮ. ನಮಸ್ಕಾರದ ಅರ್ಥ ಅನೇಕ ಸಲ ಕೇಳಿದ್ದೀರಿ. ನಿನಗೆ ನಮಸ್ಕಾರ.
ನಿನಗೆ ಶರಣು ಬಂದಿದ್ದೇವೆ ಪರಮಾತ್ಮ, ನಮ್ಮ ನಮಸ್ಕಾರವನ್ನು ಸ್ವೀಕರಿಸು. ಪರಮಾತ್ಮ ನೀನು ಹೇಗಿದ್ದೆ, ದೇವರನ್ನು ಹೇಗೆ ಹೊಗಳಬೇಕು, ಸ್ತೋತ್ರ ಮಾಡಬೇಕು ಅಂತ ಕಲಿಬೇಕು. ಭಾಗವತದಲ್ಲಿ ಬರ್ತಕ್ಕಂಥ 93 ಸ್ತೋತ್ರಗಳು. ತ್ವಂ ಮಾಯಯಾ ತ್ರಿಗುಣಯಾತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸೃಜಸ್ಯವಸಿ ಲುಂಪಸಿ ತದ್ಗುಣಸ್ಥಃ ನೈತೈರ್ಭವಾನಜಿತ ಕರ್ಮಭಿರಿಜ್ಯತೆ ವೈ ಯತ್ ಸ್ವೇ ಸುಖೇ ಅವ್ಯವಹಿತೆ ಅಭಿರತಃ ಅನವದ್ಯಃ. ಪರಮಾತ್ಮನ್, ನಿನಗೆ ಸೃಷ್ಟಿ ಮಾಡಬೇಕು ಅಂತಿಕೊಂಡ ಕ್ಷಣಕ್ಕೇನೆ ಈ ಜಡವಾಗಿರ್ತಕ್ಕಂತಹ ಜಡ ಪ್ರಕೃತಿಯೂ ಬೇಕಾಗಿಲ್ಲ. ಜಡ ಪ್ರಕೃತಿ ರೂಪದಿಂದ ಇರತಕ್ಕಂಥ ಸತ್ವರಜಸ್ತಮೋ ಗುಣಗಳು ಬೇಕಾಗಿಲ್ಲ. ಚೇತನ ಪ್ರಕೃತಿ ಅನಿಸಿಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯೂ ಬೇಕಾಗಿಲ್ಲ. ಸತ್ವರಜಸ್ತಮೋ ಗುಣಾಭಿಮಾನಿಗಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಭೂದೇವಿ, ಶ್ರೀದೇವಿ, ದುರ್ಗಾದೇವಿ, ಆನಂತರ ಬ್ರಹ್ಮ, ರುದ್ರಾದಿ ದೇವ, ಗರುಡಶೇಷ ರುದ್ರಾದಿಗಳು, ಇವರು ಯಾರೂ ನಿನ್ನ ಸೃಷ್ಟಿಗೆ ನಿನ್ನ ಸಹಾಯಕ ಬೇಕಾಗಿಲ್ಲ. ತತ್ವಾಭಿಮಾನಿಗಳು ನಿನಗೆ ಬೇಕಾಗಿಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವಸಾಮರ್ಥ್ಯ ಇದ್ದ ವ್ಯಕ್ತಿ, ಇಷ್ಟು ಸಾಮರ್ಥ್ಯ ಇದ್ದಾಗ ನಿನಗೆಷ್ಟು ಅಹಂಕಾರ ಇರಬೇಕು? ಚೂರೂ ಇಲ್ಲ ಪರಮಾತ್ಮ. ನಿನ್ನಲ್ಲಿ ದೋಷದ ಛಾಯೆ ಇಲ್ಲ, ನೆರಳಲ್ಲ, ದೋಷದ ಗಂಧ ಇಲ್ಲ. ಛಾಯೆ ಅಂದರೆ ಸಮೀಪದರೂ ಇರ್ತದೆ, ಎಲ್ಲೋ ದೂರದ ಆ ಗಂಧವೂ ನಿನ್ನಲ್ಲಿಲ್ಲ ಪರಮಾತ್ಮ. ಇಷ್ಟು ನನ್ನ ಭಕ್ತರಿದ್ದಾರೆ, ನನಗೆ ನೀನು ಸೇವೆ ಅವಕಾಶ ಕೊಡು ಅಂತ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ನೀನು ಸತ್ವರಜಸ್ತಮೋ ಗುಣಗಳಿಗೆ ಕ್ರಮವಾಗಿ ಮಹಾಲಕ್ಷ್ಮಿಯನ್ನು, ಬ್ರಹ್ಮದೇವರನ್ನು, ವಾಯುದೇವರನ್ನು, ರುದ್ರದೇವರನ್ನು, ಗರುಡಶೇಷ ರುದ್ರರನ್ನು ಅಭಿಮಾನಿಗಳನ್ನಾಗಿ ಮಾಡಿ, ಅಥವಾ ಶ್ರೀಭೂ ದುರ್ಗಾ ರೂಪಗಳನ್ನು ಅದರ ಅಭಿಮಾನಿಯನ್ನಾಗಿ ಮಾಡಿ, ನಿನ್ನ ಮಹಾಭಕ್ತಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಚೇತನ ಪ್ರಕೃತಿ ಅನಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಗೆ ನೋಡು, ಆ ಸತ್ವರಜಸ್ತಮ ಗುಣ ತಗೊಂಡು ಸೃಷ್ಟಿ ಮಾಡು ಅಂತ ನೀನು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೃಷ್ಟಿಯನ್ನು ಮಾಡ್ತಾರೆ. ಸೃಷ್ಟಿಯನ್ನು ಮಾಡ್ತಾ ಮಾಡ್ತಾ ಇರುವಾಗ ಅವರ ಪ್ರತಿಯೊಂದು ಹೆಜ್ಜೆಗೂ ನೀನು ಮಾಡುವ ಆ ಒಂದು ಮಹಿಮೆಯಿಂದ ಈ ಜಗತ್ತಿನ ವಿಸ್ತಾರ ಏನು ಮಾಡ್ತೀಯಲ್ಲ, ಇದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಏನಿದು ಪರಮಾತ್ಮ ಕೊಟ್ಟಿದ್ದಾನಂದು ಇಷ್ಟೇ ಮಾಡಬೇಕು ಅಂತಿದ್ರೆ ಇಷ್ಟು ದೊಡ್ಡದು ಮಾಡಿದ್ನಲ್ಲ ಪರಮಾತ್ಮ. ಅವರ ಕಲ್ಪನೆಗೂ ಮೀರಿದ ದುರ್ವಿಭಾವ್ಯಂ ಅಂತನೋ ಶಬ್ದ ಇಟ್ಟಿದ್ದಾರೆ. ಅವರು ಕಲ್ಪನೆಯನ್ನೂ ಮಾಡದೇ ಇರತಕ್ಕಂಥ, ಅವರ ಕಲ್ಪನೆಯಿಂದ ಮೀರಿದ ಈ ವ್ಯಕ್ತವಾದ ಸತ್ಯವಾಗಿರ್ತಕ್ಕಂಥ ಜಗತ್ತನ್ನು ಹುಟ್ಟಿಸ್ತಿ, ಅವಸಿ ಸಂರಕ್ಷಣೆ ಮಾಡ್ತಿ ಪರಮಾತ್ಮ, ಲುಂಪಸಿ ವಿನಾಶ ಮಾಡ್ತಿ. ಸೃಷ್ಟಿ ಸ್ಥಿತಿ ಲಯ ದೇವರು ಬಿಟ್ಟು ಯಾರು ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಆ ಗುಣದಲ್ಲಿ ಇದ್ದು ಆ ಗುಣಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನು ಮಾಡಿ ಈ ಸೃಷ್ಟಿಯನ್ನು ಮಾಡ್ತೀಯ. ಪ್ರತಿಯೊಂದು ಜಡ ಚೇತನದಲ್ಲಿ ವ್ಯಾಪ್ತನಾಗಿರ್ತಿ. ಆದರೆ ಪರಮಾತ್ಮ ಎಂಥ ಅದ್ಭುತತೆ ನಿಂದು. ಒಂದು ಗುಣದಿಂದಲೂ ನೀನು ಕೂಡ ವಿಕೃತನಾಗೋದಿಲ್ಲ. ಯಾವ ಗುಣದ ನಿನಗೆ ಸಂಪರ್ಕವೇ ಬರೋದಿಲ್ಲ. ಇಂಥ ಪರಮಾತ್ಮ ನೀನು ತದ್ಗುಣಸ್ಥಃ ಅಪಿ ಭಗವಾನ್ ಅಜಿತ ಕರ್ಮಭಿ. ಅದರಿಂದ ನಿರ್ಲಿಪ್ತನಾಗಿ ನೀನು ನೈತೈ ಭವಾನ್,
ಇವುಗಳಿಂದ ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಕ್ಕೆ ಒಳಗಾಗದೆ ಎಲೆ ಅಜಿತ, ಯಾವಾಗಲೂ ಜಯಶಾಲಿಯಾಗಿರ್ತಕ್ಕಂಥ ಪರಮಾತ್ಮ, ಇಂಥ ನಿನ್ನ ಕರ್ಮಗಳಿಂದ ನಿನ್ನನ್ನೇ ಪೂಜೆಯನ್ನು ಮಾಡ್ತಕ್ಕಂಥ ನೀನು ಕರ್ಮಭಿ ನ ಅಜ್ಯತೆ, ಈ ಕರ್ಮಗಳಿಂದ ನ ಅಜ್ಯತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ವಿಕೃತಿಗೆ ಒಳಗಾಗೋದಿಲ್ಲ. ಇಷ್ಟೆಲ್ಲ ಸೃಷ್ಟಿ ಮಾಡಿ ಶ್ರಮ ಪಟ್ಟಿದ್ದೇನಲ್ಲ ಅಂತ ಶ್ರಮ ಆಗೋದಿಲ್ಲ. ಆ ನಂತರ ಮುಂದೇನು ಅಂತನ್ನೋ ಚಿಂತೆಯೂ ನಿನಗೆ ಬರೋದಿಲ್ಲ. ನಿತ್ಯ ಮುಕ್ತನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ನೀನು ನಿನ್ನ ಆನಂದದಲ್ಲಿ ಮಗ್ನನಾಗಿ ಸಾಕ್ಷಿಯಾಗಿ ಈ ಜಗತ್ತಿನ ಆ ನಿನ್ನ ಸೇವಕರಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಮಾಡುವ ಕಾರ್ಯವನ್ನು ನೋಡ್ತಾ ಸಚ್ಚಿದಾನಂದ ಸ್ವರೂಪನಾಗಿ ಆನಂದದಿಂದ ಅವ್ರನ್ನ ಅನುಗ್ರಹಿಸ್ತಾ ಇರ್ತೀವಲ್ಲ, ಇಂತಹ ನಿನ್ನ ಪಾದಾರವಿಂದಗಳಿಗೆ ನಾವು ನತಾಸ್ಮಃ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಒಂದು ಶ್ಲೋಕದಲ್ಲಿ ಪರಮಾತ್ಮ ಜಡರನ್ನು ಚೇತನರನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ, ಅವರ ಅಧೀನನಾಗಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ಅವರ ಮೇಲೆ ಉಪಕಾರ ಮಾಡಬೇಕು ಅಂತ ಅವ್ರ ಕೆಲಸ ಕೊಡ್ತಾನೆ ಅಷ್ಟೆ. ಇಲ್ಲದೆ ಇದ್ದರೆ ಮಹಾಲಕ್ಷ್ಮಿನೇ ಹೇಳ್ತಾಳೆ, ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ, ಬೇಕಾ ಈ ರುದ್ರದಂತ ಮತ್ತೊಬ್ಬರದನ್ನು ತಂದು ಕೊಡಿಸ್ತೇನೆ, ಮತ್ತೊಬ್ಬರಮ್ಮನನ್ನು ತಂದು ಕೊಡಿಸ್ತೇನೆ. ಅವಳಿಗೆ ಸಾಮರ್ಥ್ಯ ಇರುವಾಗ ಇವು ಯಾವ ದೇವತೆಗಳಿಲ್ಲದೆ ಪರಮಾತ್ಮ ತಾನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಾಗಿದ್ನಲ್ಲ, ಆಗಿದ್ದಾನೆ. ಆದರೆ ಚೇತನಾಚೇತನಗಳ ಸಹಾಯ ಪರಮಾತ್ಮನ ಅದನ್ನು ತನ್ನ ಸೃಷ್ಟಿಗೆ ತಾನು ಸಾಧನವನ್ನು ಹೇಗೆ ಮಾಡಿಕೊಂಡ, ಸಾಧನದ ಅಧೀನನಾಗಿರ್ತಕ್ಕಂಥ ಇವನಲ್ಲ, ಸಾಧನದ ಸ್ವಾಮಿ ಅವರಿಗೆ ಅನುಕೂಲ ಅವಕಾಶ ಕೊಡಬೇಕು ಅಂತೇಳಿ ಅವರ ಕಡೆಯಿಂದ ತಾನು ಸೃಷ್ಟಿಯನ್ನು ಮಾಡಿಸಿದ್ದ. ಇಂಥ ಪರಮಾತ್ಮನ ಶ್ರವಣ ಅಂತೇನಿದೆ, ಇಂಥ ಪರಮಾತ್ಮನ ಈ ಮಹಿಮೆಗಳ ಕೇಳುವಿಕೆ ಅಂತಿಕೊಂಡಂತೇನಿದೆ, ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ, ಪರಮಾತ್ಮ ಅನುಗ್ರಹಕ್ಕೆ ಪ್ರಮುಖ ಸಾಧನ ಅಂತ ಅನಿಸ್ಕೊಳ್ತದೆ ಈ ಶ್ರವಣ. ಶುದ್ಧೇಂದ್ರನಾಂ ತು ತತೆಡ್ಯ ದುರಾಶಯಾನಾಂ ವಿದ್ಯಾಶ್ರುತ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನ ದಾನ ತಪಃ ಕ್ರಿಯಾಭಿ ಸತ್ಪಾತ್ರನಾಮ ಋಷಭತೆ ಯಶಸಿ ಪ್ರವೃದ್ಧ ಸಚ್ಛತ್ರಯ ಶ್ರವಣ ಸಂಭೃತಯ ಯಥಾಶ್ಯಾತ್. ನಿನ್ನ ಈ ಮಹಿಮೆಯನ್ನು ನಮಗಿಂತ ದೊಡ್ಡವರು ವರ್ಣನೆ ಮಾಡ್ತಾ ಇರುವಾಗ ನಾವು ಕೇಳಿ ಏನು ಆನಂದ ಪಡ್ತೇವೆ, ಆ ಆನಂದ ಪಟ್ಟಿದ್ದರಿಂದಾಗಿ ನಮ್ಮ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಕಲುಷ, ಪಾಪ, ದುರ್ವಿಚಾರ ಎಲ್ಲವೂ ಹೊರಟೋಗ್ತದೆ. ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಗ್ತದೆ. ಅಂದರೆ ಟರ್ನಿಂಗ್ ಪಾಯಿಂಟ್ ಅಷ್ಟೊಂದು ಶಬ್ದ ಹೇಳ್ತಾ ಇದ್ದೇನೆ. ನಮ್ಮ ಜೀವನ ನಿಜವಾಗಿಯೂ ಕೂಡ ಒಂದು ಹೊಸ ರೂಪವನ್ನು ತಾಳ್ತಕ್ಕಂಥ ಸಂದರ್ಭ. ಆದರೆ ಈ ಏನು ಒಂದು ಭಾವುಕತೆ ಅಂತಿಕೊಂಡಂತೇನಿದೆ, ಈ ಭಾವಪರಶತೆ ಅಂತಿಕೊಂಡಂತೇನಿದೆ, ಇದನ್ನು ನಾವು ವೇದಾಧ್ಯಯನ ಮಾಡುವಾಗ ಈ ಭಾವಪರಶತೆ ಇರೋದಿಲ್ಲ, ದಾನ ಮಾಡುವಾಗ ಇರೋದಿಲ್ಲ, ತಪಸ್ಸು ಮಾಡುವಾಗ ಇರೋದಿಲ್ಲ, ಯಜ್ಞಾದಿ ಕರ್ಮಗಳನ್ನು ಮಾಡುವಾಗ ಇರೋದಿಲ್ಲ. ಆಗ ಆ ಕ್ರಿಯೆಗಳ ಕಡೆಗೆ ನಮ್ಮ ಲಕ್ಷ್ಯ ಇರ್ತದೆ. ಆದರೆ ಆ ಕ್ರಿಯಾ ಪ್ರೇರಕನಾದ ನಿನ್ನ ಕಡೆಗೆ ಲಕ್ಷ್ಯ ಇರೋದಿಲ್ಲ. ಆದರೆ ಇನ್ನೊಬ್ಬರು ಅದನ್ನು ಹೇಳುವಾಗ ನಿನ್ನ ಹೊರತು ಬೇರೆ ಏನೂ ನಮ್ಗೆ ಕಾಣಿಸೋದಿಲ್ಲ, ಬೇರೆ ಏನೂ ಕೇಳಿಸೋದಿಲ್ಲ. ಆದ್ದರಿಂದಾಗಿ ಪ್ರವೃದ್ಧ ಸಚ್ಶ್ರದ್ಧೆಯ ಶ್ರವಣ ಸಂಭೃತಯ, ಕೇಳ್ತಾ ಕೇಳ್ತಾ ಆನಂದ ವಿಭೋರರಾಗಿ, ಆನಂದದಿಂದ ಆನಂದ ತುಂದಿತರಾಗಿ, ಆನಂದಾಶಗಳನ್ನು ಸುರಿತಾ ಆ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರ್ತೇವಲ್ಲ, ಆ ಮಹಿಮೆಯಿಂದ
ಏನೊಂದು ಅಂತಃಕರಣ ಶುದ್ಧಿ ಆಗ್ತದಲ್ಲ, ಆ ಅಂತಃಕರಣ ಶುದ್ಧಿ ನಾವು ಸಾಧನೆ ಮಾಡುವಾಗ ಅಷ್ಟು ಆಗೋದಿಲ್ಲ. ಅದರರ್ಥ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಇದರಿಂದ ಎಷ್ಟು ಆಗ್ತದೆ ಅಷ್ಟು ಅಲ್ಲಿ ಆಗೋದಿಲ್ಲ ಅಂತ ಅರ್ಥ ಅಷ್ಟೇ. ವಿದ್ಯಾ ವೇದಾಧ್ಯಯನ ಮಾಡುವಾಗ, ಆ ನಂತರ ಅದನ್ನು ಅಭ್ಯಾಸ ಮಾಡುವಾಗ, ದಾನ ಕೊಡುವಾಗ, ತಪಃ ಕ್ರಿಯಾಭಿ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಯೆ ಕಡೆಗೆ ಧ್ಯಾನ ಇರ್ತದೆ ಹೊರತು, ಆಗ ನಿನ್ನ ಧ್ಯಾನ ಬಂದರಂತೂ ಅವರು ಅದ್ಭುತ ಸಾಧಕರು. ಆದರೆ ನಮಗಿಂತ ಉತ್ತಮರು ಪರಮಾತ್ಮನ ಆ ಮಹಿಮೆಗಳನ್ನು ಹೇಳ್ತಾ ಇರುವಾಗ, ಅವರು ಶ್ರದ್ಧೆಯಿಂದ ಹೇಳ್ತಾ ಇರುವಾಗ, ಆ ಶ್ರದ್ಧೆ ನಮ್ಮಲ್ಲಿ ಉಂಟಾಗಿ ಆ ಶ್ರದ್ಧೆಯಿಂದ ಆಗಿರ್ತಕ್ಕಂಥ ಏನು ಆನಂದ ಇದೆಯಲ್ಲ, ಅದರಿಂದ ಪರಮಾತ್ಮನ್ ನಮ್ಮ ಅಂತಃಕರಣ ಪೂರ್ತಿ ಶುದ್ಧವಾಗ್ತದೆ. ಇಂಥ ನಿನ್ನ ಪಾದಾರವಿಂದಗಳಿಗೆ ನಮಸ್ಕಾರ. ಮೊದಲು ಪರಮಾತ್ಮನ ಸೃಷ್ಟಿಯಾದ ಅಷ್ಟಕರ್ತೃತ್ವವನ್ನು ಹೇಳಿದರು. ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ, ನಿನ್ನ ಮಹಿಮಾ ಶ್ರವಣ ಜಗತ್ತಿಗೆ ಭಾಳ ಅದ್ಭುತವಾಗಿರ್ತಕ್ಕ, ಅದಕ್ಕೋಸ್ಕರ ಶ್ರವಣೇನ ವಿನ ಸತತವಾಗಿ ಶ್ರವಣ ಮಾಡ್ತಾ ಇರಿ. ಶ್ರವಣವಿಲ್ಲದೆ ಒಂದು ಕ್ಷಣವನ್ನು ಕೂಡ ಕಳಿಬೇಡಿ ಅಂತೇಳಿ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಆಜ್ಞೆ ಮಾಡ್ತಾರೆ. ಪರಮಾತ್ಮ ನಿನ್ನ ಪಾದಾರವಿಂದ ನಮ್ಮ ಮನಸ್ಸಿನಲ್ಲಿ ಮೂಡಿ ಬರಲಿ ಭಗವಂತ. ಅದು ಹೇಗಿದೆ? ಶಾನ್ನತ್ತವಾಂಗ್ರಿ ಅಶುಭಾಶಯ ಧೂಮಕೇತು ಕ್ಷೇಮಾಯನೋ ಮುನಿಭಿರಾದ್ರತ ಹೃದೋಹ್ಯಮಾನಃ ಯಸ್ಸಾತ್ಪತೈ ಸಮವಿಭೂತಿಭಿಃ ಆರ್ದ್ರಹೃದ್ಭಿಃ ವ್ಯೂಹಾರ್ಚಿತ ಸವನಶ ಸಮವಿಕ್ರಮೈರ್ವಾ. ಪರಮಾತ್ಮ ನಿನ್ನ ಪಾದಾರವಿಂದ ಧ್ಯಾನ ಅಂತೇನಿದೆಯಲ್ಲ, ನಮ್ಮ ಪಾಪಗಳು ಅಂತೇವೆ, ನಮ್ಮ ಅಮಂಗಲ ಸ್ವಭಾವಗಳು ಅಂತೇನಿವೆ, ನಮ್ಮ ಅಮಂಗಲ ವಿಚಾರಗಳು ಅಂತೇನಿವೆ, ಇವುಗಳನ್ನು ನಾಶಪಡಿಸುವ ಧೂಮಕೇತು ನಿನ್ನ ಪಾದಾರವಿಂದ. ನಿನ್ನ ಪಾದಾರವಿಂದ ಸ್ಮರಣೆ ಮಾಡಿದ ಸಾಕು, ಎಲ್ಲ ಪಾಪಗಳು ಹೊರಟೋಗ್ಬಿಡ್ತದೆ. ನಿನ್ನ ಪಾದಾರವಿಂದ ಎಂಥದ್ದು ಗೊತ್ತದೆ? ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಿಗಳು ಯಾರು ಮೋಕ್ಷವನ್ನು ಬಯಸ್ತಕ್ಕಂಥ ಸಾಧಕರು ಅಂತೇನಿದ್ದಾರೆ, ಕ್ಷೇಮಾಯಯೋ ಅಂಥ ಸಾಧಕರು ನಿನ್ನ ಪಾದಾರವಿಂದವನ್ನು ಹಗಲು ರಾತ್ರಿ ಚಿಂತನೆ ಮಾಡ್ತಾ ಇರ್ತಾರೆ. ನಿನ್ನ ಪಾದಾರವಿಂದ ಸಾಕು ಅವ್ರಿಗೆ. ನಿನ್ನ ಪಾದಾರವಿಂದವನ್ನು ಯಾವುದಲ್ಲಿ ಚಿಂತನೆ ಮಾಡ್ತಾ ಇರ್ತಾರೋ, ಪಂಚರಾತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಕ್ಕಂಥವರು ಯಾವ ನಿನ್ನ ಆ ಸುಂದರವಾಗಿರ್ತಕ್ಕಂಥ ಆ ಪಾದಕಮಲಗಳನ್ನು ಚಿಂತನೆ ಮಾಡ್ತಾ ಇರ್ತಾರೋ, ಯಾವ ವ್ಯಕ್ತಿಗಳು ನಿನ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ವ್ಯೂಹ ರೂಪವನ್ನು, ಅಥವಾ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪ ಪಂಚವ್ಯೂಹ ರೂಪವನ್ನು ಚಿಂತನೆ ಮಾಡ್ತಾ, ನಿನ್ನ ಪಾದಾರವಿಂದಗಳನ್ನು ಅರ್ಚನೆ ಮಾಡ್ತಾ, ಕೇವಲ ನಿನ್ನ ಪಾದಗಳನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಸಂಧ್ಯಾ ವಂದನೆಯನ್ನು ಮಾಡ್ತಾ, ಮೂರೂ ಕಾಲದಲ್ಲಿ ನಿನ್ನ ಪಾದಗಳನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಇಂತಹ ನಿನ್ನ ಪಾದಾರವಿಂದ ನನ್ನ ಎಲ್ಲ ಪಾಪಗಳನ್ನು, ದುರ್ವಿಚಾರಗಳನ್ನು ಸುಟ್ಟು ಹಾಕಲಿ. ಕೆಲವರು ಪ್ರಚಾರಕರು ಬರ್ತಾರೆ ನಿಮ್ಮ ಮನೆಗೆ. ನಿಮ್ಮ ದೇವರು ನಿಮ್ಮ ಕರ್ಮದ ಅನುಸಾರವಾಗಿ ಫಲ ಕೊಡ್ತಾನೆ. ನಮ್ಮ ದೇವರ ಹತ್ರ ಬಂದು ರವಿವಾರ ಮಾತ್ರ ಬನ್ನಿ, ನಮ್ಮ ದೇವರ ಹತ್ರ ನಾನು ಇಂತಿಂಥ ಪಾಪ ಮಾಡಿದ್ದೇನೆ, ಪರಮಾತ್ಮ ಮುಕ್ತನ ಮಾಡಿದ ಅವತ್ತೇ ಕಾಲ್ ಮಾಡಿ ಅವತ್ತಿನ ದಿವಸವೇ ನೀವು ದೈವತ್ವವನ್ನು ಪಡೆದು ಬಿಡ್ತೀರಿ, ಒಂದೇ ದಿವಸಕ್ಕೆ ಅಂತ ಹೇಳುವ ಕೆಲವು ಧರ್ಮ ಪ್ರಚಾರಕರಿದ್ದಾರೆ, ವಿದೇಶಿಯ ಧರ್ಮ ಪ್ರಚಾರಕರು. ಹಾಗೆ ಇಲ್ಲೇನು ಕಡಿಮೆ ಇದೆ?
ಪರಮಾತ್ಮ ನಿನ್ನ ಪಾದಾರವಿಂದ ನನ್ನ ಎಲ್ಲ ಪಾಪಗಳ ಎಲ್ಲ ದುರ್ವಿಚಾರಗಳ ಧೂಮಕೇತು ಸುಟ್ಟಾಕಿಬಿಡ್ತದೆ. ನಿನ್ನ ಪಾದಾರವಿಂದ ಸ್ಮರಿಸಿದರೆ ಸಾಕು, ನಾನು ಪವಿತ್ರನಾಗ್ತೇನೆ. ಅವರಂತೆ ಕಾಲ್ಪನಿಕ ಅಲ್ಲ, ಸತ್ಯವಾಗಿರ್ತಕ್ಕಂಥ ರೀತಿ. ಶಾನ್ಯತ್ತವಾಂಗ್ರಿ ಅಶುಭಾಶಯ ಧೂಮಕೇತು ಕ್ಷೇಮಾಯ ಯೋ ಮುನಿವಿರಾದ್ರ ಹೃದೋಹ್ಯಮಾನ ಯಸ್ಸಾತ್ವತೆ ಸಮವಿಭೂತಿರಾದ್ರವೃದ್ಧೈ ವ್ಯೂಹಾರ್ಚ್ಯತ ಸಮನಚ ಸಮವಿಕ್ರಮೈರ್ವಾ. ಇಂಥ ಪಾದಾರವಿಂದವುಳ್ಳ ಪರಮಾತ್ಮ ನನ್ನನ್ನು ಅನುಗ್ರಹಿಸು, ನಿನಗೆ ಶರಣು ಬಂದಿದ್ದೇವೆ. ಯಶ್ಚಿಂತತೆ ಪ್ರೇತಪಾಣಿಭಿರಧ್ವರಾಗ್ನೌ. ದೊಡ್ಡ ಯಜ್ಞ ನಡೆದಿದೆ, ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕ್ತಾ ಇದ್ದಾರೆ. ಹಾಕ್ತಕ್ಕಂಥ ಋತ್ವಿಜರು, ಅಧ್ಯಕ್ಷರು, ಆ ನಂತರ ನಿನ್ನನ್ನು ಸ್ತೋತ್ರ ಮಾಡತಕ್ಕಂಥ ಉದ್ಗಾತ್ರಗಳು. ಯಜ್ಞದಲ್ಲಿ ಬರೀ ತುಪ್ಪ ಹಾಕ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ ಪರಮಾತ್ಮ. ನಮಗೆ ಗೊತ್ತಿದೆ, ನಿನ್ನ ಪಾದಾರವಿಂದವನ್ನೇ ಸ್ಮರಣ ಮಾಡ್ತಾ ಇರ್ತಾರೆ. ಅದನ್ನೇ ಸ್ಮರಣ ಮಾಡ್ತಾ ಕೃಷ್ಣಾಯ ಸ್ವಹ, ನಾರಾಯಣಾಯ ಸ್ವಹ, ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ. ಅವರಿಗೆ ಎಲೆಯಲ್ಲಿ ಏನಿದೆ ಲಕ್ಷ್ಯ ಇರೋದಿಲ್ಲ. ನಿನ್ನ ಪಾದಾರವಿಂದ ಒಂದೇ ಅಷ್ಟೇ ಅವರ ಕಣ್ಣಿನ ಎದುರಿಗಿರ್ತದೆ. ತ್ರಯ್ಯ ನಿರುಕ್ತ ವಿಧಿನ ಸ್ವಹವಿರ್ಗೃಹೀತ್ವ ಅಧ್ಯಾತ್ಮಯೋಗ ಉತ ಯೋಗಿರಾತ್ಮಮಾಯಾಂ ಜಿಜ್ಞಾಸವಿ ಪರಮಭಾಗವತೈ ಪರಿಷ್ಟ. ಯಜ್ಞಯಾಗ ಮಾಡುವಾಗ, ಧ್ಯಾನ ಮಾಡುವಾಗ, ವೇದ ಮಂತ್ರಗಳಿಂದ ನಿನಗೆ ವಿಶೇಷ ಆಹುತಿಗಳನ್ನು ಕೊಡುವಂತಹ ಆ ಕರ್ಮಯೋಗಿಗಳು, ಆ ನಂತರ ಮನಸ್ಸಿನಲ್ಲೇ ನಿನ್ನ ರೂಪವನ್ನು ಇಟ್ಟುಕೊಂಡು ಸತತ ಧ್ಯಾನ ಮಾಡ್ತಕ್ಕಂಥ ಜ್ಞಾನಯೋಗಿಗಳು, ಇವರ ಒಂದೇ ಒಂದು ಲಕ್ಷ್ಯ ನಿನ್ನ ಪಾದಾರವಿಂದ. ಇಂಥ ನಿನ್ನ ಪಾದಾರವಿಂದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಅಂದರೆ ಯಜ್ಞ ಮಾಡಿ, ಯಾಗ ಮಾಡಿ, ದೇವರ ಪೂಜೆ ಮಾಡಿ, ಪಾರಾಯಣ ಮಾಡಿ, ಜಪ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ, ಏನು ಬೇಕಾದ್ರೂ ಮಾಡಿ, ಭಗವಂತನ ಪಾದಾರವಿಂದ ನಮ್ಮ ಕಣ್ಣೆದುರಿಗಿರಬೇಕು. ಪರಮಾತ್ಮನ ಆ ಉಪಕಾರ ಪ್ರತಿ ಕ್ಷಣದಲ್ಲಿಯೂ ನಮಗೆ ಎದುರಿಗೆ ನೆನಪಿರಬೇಕು. ಪ್ರತಿಯೊಂದು ತುತ್ತ ತಿನ್ನುವಾಗ ಕವಳೆ ಕವಳೆ ಗೋವಿಂದ, ಇದು ಬಾಯಿ ಮಾತಿಗಲ್ಲ, ಪ್ರಾಕ್ಟೀಸಿಗೆ ತರಬೇಕು. ಈ ರೀತಿಯಾಗಿ ನಿನ್ನನ್ನು ಉಪಾಸನೆ ಮಾಡತಕ್ಕಂಥ ಅದ್ಭುತ ವ್ಯಕ್ತಿಗಳು ಈ ಜಗತ್ತಿನಲ್ಲಿದ್ದಾರೆ ಪರಮಾತ್ಮ. ಇಂಥ ನಿನ್ನ ಪಾದಾರವಿಂದಗಳಿಗೆ ನಾವು ಶರಣು ಬಂದಿದ್ದೇವೆ, ನಮಸ್ಕಾರ ಮಾಡ್ತಾ ಇದ್ದೇವೆ ಪರಮಾತ್ಮ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿಯೂ ಕೂಡ ಸತತ ನಿನ್ನ ಚಿಂತನೆ ಮಾಡ್ತಾ ಇರ್ತಾಳೆ. ಪರ್ಯುಷ್ಟಯ ಪತಿತಯ ವನಮಾಲಯೇಯಂ ಸಂಸ್ಮರ್ಧಿನಿ ಭಗವತಿ ಪ್ರತಿಪಕ್ಷವತ್ಶ್ರೀ ಯಸ್ಸು ಪ್ರಣೀತಮೋಮಯ ಹರಣಮಾದದಾನ್ನೋ ಭೂಯಾತ್ ಸದಾಂಗ್ರೆ ಅಶುಭಾಶಯ ಧೂಮಕೇತು. ಮಹಾಲಕ್ಷ್ಮೀ ದೇವಿ ನಿನ್ನ ಹೃದಯದಲ್ಲೇ ಇದ್ದಾಳೆ, ಶ್ರೀವತ್ಸ ರೂಪದಿಂದ ಇದ್ದಾಳೆ ಪರಮಾತ್ಮ. ಅವಳು ನೋಡ್ತಾಳೆ, ಓಹ್, ಪರಮಾತ್ಮ ಕೊರಳಲ್ಲಿ ವನಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಈ ವನಮಾಲೆ ಪರಮಾತ್ಮನ ಕುತ್ತಿಗೆ ಹಿಂಭಾಗವನ್ನು ಒಪ್ಪಿಕೊಂಡಿದೆ, ಪರಮಾತ್ಮನ ಎರಡೂ ಕೊರಳನ್ನು ಒಪ್ಪಿಕೊಂಡಿದೆ. ನನ್ನ ಮೇಲೆಯೂ ಕೂಡ ಒಪ್ಪಿಕೊಂಡು ಹಾಗೆ ಮುಂದೆ ಹೋಗಿ ಪರಮಾತ್ಮನ ನಾಭಿಯವರೆಗೆ ಹೋಗಿ ಇಂತಿಷ್ಟು ರೀತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದೆ ವನಮಾಲೆ. ಇದಕ್ಕಿಂತ ನಾನು ಹೆಚ್ಚು ಸೇವೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ, ಆ ಮಹಾಲಕ್ಷ್ಮೀ ದೇವಿ ನಿನ್ನ ಪೂಜಾ ಸಾಧನಗಳು ಅಂತೇನಿವೆ. ಅವಳು ಬರೀ ಕೊರಳಿಂದ ನಾಭಿಯವರೆಗಲ್ಲ, ನಾನೇ ಕಿರೀಟ ಹಾಕ್ತೇನೆ,
ಕಿರೀಟಾಗಿ ಪರಮಾತ್ಮನ ತಲೆಯನ್ನು ಸೇವೆ ಮಾಡ್ತೇನೆ. ನಾನೇ ಪರಮಾತ್ಮನ ಆ ನಾಮನಾಗ್ತೇನೆ, ಕಸ್ತೂರಿ ತಿಲಕಳಾಗ್ತೇನೆ. ನಾನೇ ಪರಮಾತ್ಮನ ಕಿವಿ ಆಗ್ತೇನೆ, ನಾನೇ ಪರಮಾತ್ಮನ ಕಿವಿಯಲ್ಲಿದ್ದ ಆಭರಣ ಆಗ್ತೇನೆ. ನಾನೇ ಆ ಪರಮಾತ್ಮನ 4 ಕೈಗಳಲ್ಲಿರುವ ಶಂಖಚಕ್ರದ ಪದ್ಮದಲ್ಲಿ ಉಳಿದ ದೇವತೆಗಳಲ್ಲಿ ಅಂತರ್ಗತಳಾಗಿ ನಾನೇ ಇರ್ತೇನೆ. ನಿನ್ನ ವನಮಾಲೆಯೂ ಅವಳೇ ಆಗ್ತಾಳೆ, ನಿನ್ನ ವೈಜಯಂತಿ ಮಾಲೆಯೂ ಅವಳೇ ಆಗ್ತಾಳೆ, ಕೌಸ್ತವನೂ ಅವಳೇ ಆಗ್ತಾಳೆ. ಹೀಗೆ ಬಹುಶಃ ಆ ವನಮಾಲೆಯ ಜೊತೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾಳೇನೋ ಎಂಬುವಂತೆ ಸಕಲ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಬಂದು ನಿನ್ನನ್ನು ಸೇವಿಸುತ್ತಾ ಏನೊಂದು ಅದ್ಭುತ ಆನಂದ ಪಡಿತಾಳಲ್ಲ, ಅಂತಹ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ನಿನ್ನ ಪಾದಗಳು, ಆ ಪಾದಗಳನ್ನು ನಾವು ಸ್ಮರಣೆ ಮಾಡಿದರೆ ಸಾಕು, ಪ್ರಕೃತಿ ಬಂದ ಕಳಚಿ ಹೋಗ್ಬಿಡ್ತಾರೆ. ಪ್ರಕೃತಿ ಬಂಧಕ್ಕೆ ಅದು ಧೂಮಕೇತು ಸುಟ್ಟಾಕಿಬಿಡ್ತದೆ. ಪ್ರಕೃತಿ ಬಂಧವನ್ನು ಪ್ರಕೃತಿಗೆ ಸುಟ್ಟಾಕಿದ್ದೇನೆ, ದೇವಾಚಾರ್ಯಕ ಪರಮಾಚಾರ್ಯಕ ಎರಡೂ ಹೊರಟೋಯ್ತು, ಬಾ ನನ್ನ ಹತ್ರ ಅಂತ ತಿಳ್ಕೊಂಡು ಅಂತೇಳಿ ಪಾದಾರವಿಂದ ನಮ್ಮನ್ನು ಹತ್ತಿರ ಕರೀತದೆ ಪರಮಾತ್ಮ. ಪರ್ಯುಷ್ಠಯ ಪತಿತಯ ವನಮಾಲ ಏದಂ ಸ್ವಸ್ಪರ್ಧಿನಿ ಭಗವತಿ ಪ್ರತಿಪಕ್ಷಪೂರ್ವಂ ಪ್ರತಿಪಕ್ಷವತ್ ಶ್ರೀ ಯಸ್ಸು ಪ್ರಣೀತಂ ಅಮುಯಾರ್ಹಣಮಾದದಾನ್ನೋ ಭೂಯಾತ್ ಸದಾಂಗ್ರೆ ಅಶುಭಾಶಯ ಧೂಮಕೇತು. ಪರಮಾತ್ಮ ಕೇತು ತ್ರಿವಿಕ್ರಮಯುತ ತ್ರಿಪತತ್ಪತಾಕೋ ಯಸ್ತೆ ಭಯಾಭಯಕರೋ ಅಸುರದೇವ ಚನ್ಮೋಹೋ ಸ್ವರ್ಗಾಯ ಸಾಧುಷು ಖಲೇಶ್ ವಿತರಾಯ ಭೂಮ್ನಃ ಪಾದ ಪುನಾಥ ಭಗವನ್ ಜಗತಾಂ ಅಘಂನಃ. ಪರಮಾತ್ಮ ನಿನ್ನ ಒಂದು ಪಾದದ ಪರಿಚಯ ನಮಗಿದೆಪ್ಪ. ಅವತ್ತಿನ ದಿವಸ ಬಲಿಚಕ್ರವರ್ತಿಯಿಂದ ನೀನು 3 ಪಾದ ಭೂಮಿಯನ್ನು ತೆಗೆದುಕೊಂಡು 1 ಪಾದವನ್ನು ನೀನು ಬೆಳೆಸ್ತಾ 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 ನಮ್ಮ ಲೋಕಕ್ಕೆ ಬಂದು ನಿನ್ನ ಪಾದಕ್ಕೆ ಹತ್ತಿ ನಮ್ಮ ಲೋಕದ ಮಹಲ್ ಮೇಲಿರ್ತಕ್ಕಂಥ ಎಲ್ಲ ಪತಾಕೆಗಳು ಧ್ವಜಗಳು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿಬಿಟ್ಟು ನಿನ್ನ ಪಾದ ಬೆಳೀತಾ ಬೆಳೀತಾ ನೋಡ್ತಾ ಕೊಟ್ಟು ನೋಡ್ತೇವೆ. ನಿಂತು ನೋಡ್ತಾ ನೋಡ್ತಾ ನಮ್ಮ ಗೋಣ ಇತ್ತು, ಅದು ಇನ್ನೂ ಬೆಳೀತಾ ಇದೆ. ಆ ಪಾದದಲ್ಲಿ ಧ್ವಜ, ಆ ಪಾದದಲ್ಲಿರ್ತಕ್ಕಂಥ ಆ ವಜ್ರ, ಅಂಕುಶ, ಧ್ವಜ, ಆ ಕಮಲ, ಎಂಥ ಅದ್ಭುತ, ಎಂಥ ಅದ್ಭುತ ಪರಮಾತ್ಮ. ಆ ಪಾದದ ಅನುಭವವನ್ನು ನಾವು ಪಡೆದಿದ್ದೇವೆ. ಈ ಪಾದ ಬೆಳೀತಾ ಇರುವುದನ್ನು ನೋಡಿ ಅಸುರ ಸ್ತ್ರೀಯರು ಮೂರ್ಛಿತರಾಗಿ ಹೊರಟೋಗ್ಬಿಟ್ಟಿದ್ದಾರೆ, ಅಸುರರು ದೂರ ಹೊರಟೋಗ್ಬಿಟ್ಟಿದ್ದಾರೆ. ಎಷ್ಟೇ ಭಯಕರೋ ಅಸುರ ದೇವ ಚಮ್ಮೋಹೋ. ಆದರೆ ದೇವತಾ ಸ್ತ್ರೀಯರಿಗೆ, ದೇವತಾ ಪುರುಷರಿಗೆ ನಿನ್ನ ಆ ಬೆಳೆಯುವ ಪಾದ ಬಹಳ ಆನಂದವನ್ನು ಕೊಟ್ಟಿದೆ. ಪೂಜೆ ಮಾಡ್ತಾನೇ ಇದ್ದಾರೆ. ತಮಗೆ ಆ ಪೂರ ಪಾದಕ್ಕನ್ನು ತೊಳೆಯೋಕ್ಕಾಗೋದಿಲ್ಲ. ನಿನ್ನ ಪಾದ ಯಾವ ಭಾಗ ಸಿಕ್ತು ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ, ಒರೆಸ್ತಾ ಇದ್ದಾರೆ, ಗಂಧ ಹಚ್ತಾ ಇದ್ದಾರೆ, ಹೂಗಳನ್ನು ಹಾಕ್ತಾ ಇದ್ದಾರೆ, ತಲೆ ಇಟ್ಟು ನಾವೆಲ್ಲ ನಿನ್ನ ಆ ಪಾದದ ಸ್ಪರ್ಶವನ್ನು ಅನುಭವಿಸಿದ್ದೇವೆ ಪರಮಾತ್ಮ. ಸ್ವರ್ಗಾಯ ಸಾಧುಷು ಕಲೇಶ್ವಿತರಾಯ ಭೂಮ್ನಃ. ನಿನ್ನ ಪಾದ ಸ್ವರ್ಗಕ್ಕೆ ಮೋಕ್ಷದ ಆನಂದವನ್ನು ಕೊಡ್ತಕ್ಕಂಥ ಪಾದ ಪರಮಾತ್ಮ. ಅಸುರರಿಗೆ ಅಂದಂತ ಮನಸ್ಸನ್ನು ಕೊಡ್ತಕ್ಕಂಥದ್ದು, ಏಕಕಾಲದಲ್ಲಿ ಒಳಿತನ್ನು ಕೆಡಕನ್ನು ಮಾಡುವ ನಿನ್ನ ಪಾದ. ಇಂಥ ಪಾದ ಸಂಪೂರ್ಣ ಜಗತ್ತಿನಲ್ಲಿದ್ದ ಎಲ್ಲ ಸಾಧಕರ, ಎಲ್ಲ ಭಕ್ತರ ಪಾಪಗಳನ್ನು ದೂರ ಮಾಡಲಿ. ಇಂಥ ಪಾದ ಸ್ಮರಿಸಿದ್ದೇನೆ, ಇನ್ನೆಲ್ಲಿಯ ಪಾಪ? ಯಾಕೆ ನಾನು ಪಾಪಿ ಅಂತಿಕೊಂಡಂತೇಳಿ ಅಂತಕ್ಕಂಥ ಇನ್ಫೀರಿಯರಿಟಿ ಕಾಂಪ್ಲೆಕ್ಸು ಬೇಕಾಗಿಲ್ಲ, ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೇಕಾಗಿಲ್ಲ. ಪಾದ ಸ್ಮರಣೆ ಮಾಡಿದ್ದೇನೆ. ಆ ಪಾದ, ಪರಮಾತ್ಮನ ಪಾದ ಅಂತಕ್ಕಂಥ ಧೂಮಕೇತು ನನ್ನ ಎಲ್ಲ ಪಾಪಗಳನ್ನು ಸುಟ್ಟಾಕಿ ಹೋಗಿದೆ. ಇನ್ನು ಶುಭ್ರ ಮನಸ್ಸಿನಿಂದ ಪರಮಾತ್ಮನ ಸಾಧನೆ ಮಾಡ್ತೇನೆ ಅಂತನೋ ಅನುಭವ ತಂದು ಕೊಡುವ ನಿನ್ನ ಪಾದಾರವಿಂದನ್ನು ನತಾಸ್ಮಹೆ. ಶ್ರದ್ಧಾಪೂರ್ವಕವಾಗಿ ನಮಸ್ಕಾರ ಮಾಡ್ತೇವೆ ಪರಮಾತ್ಮ. ಇಂಥ ಅದ್ಭುತ ನಿನ್ನ ಪಾದ. ಮತ್ತೇಗಿದೆ ಪರಮಾತ್ಮ ನಿನ್ನ ಪಾದ? ನಶ್ಯೋತ ಗಾವ ಇವ ಯಸ್ಯ
ವಶೇ ಭವಂತಿ ದೇವಾಶ್ಚಯಸ್ತನುಭೃತಾಯುಷಿರಜ್ಜಮಾನಾಃ ಕಾಲಸ್ಯ ತೇ ಪ್ರಕೃತಿಪೂರುಷಯೋ ಪರಸ್ಯ ಶಮ್ನಸ್ತನೋತು ಚರಣ ಪುರುಷೋತ್ತಮಸ್ಯ. ಹಿಂದೆ ಒಂದು ತಾತ್ಪರ್ಯದ ಭಾಗ ನಾನು ಬಿಟ್ಟೋಯ್ತು. ಮಹಾಲಕ್ಷ್ಮೀ ದೇವಿ ಈಶ್ವರ ಕೋಟಿಯಲ್ಲಿರ್ತಕ್ಕಂಥವಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ದೋಷಗಳು ಇಲ್ಲ. ಹಾಗಾದರೆ ಅವಳಿಗೆ ಆ ವನಮಾಲೆಯ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು ಬಂತು? ಹೊಟ್ಟೆ ಕಿಚ್ಚು ಬಂದು ಸ್ಪರ್ಧೆಗೋಸ್ಕರ ತಾನೂ ಕೂಡ ಪರಮಾತ್ಮನ ಸಕಲ ಆಭರಣಗಳಾಗಿ ಯಾಕೆ ಸೇವೆ ಮಾಡಿದ್ಲು? ಅವಳಿಗೂ ಈರ್ಷಾದ್ವೇಷಗಳಿವೆ ಅನ್ನೋ ಪ್ರಶ್ನೆಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ನಹಿ ಸ್ಪರ್ಧಾದಯೋ ದೋಷಾಃ ಸಂಹಿತ್ ರೂಪ ಸ್ಪೃಶಂತಿ ತಾಂ. ಅವಳಿಗೆ ದ್ವೇಷ ಇಲ್ಲ, ಅಸೂಯ ಇಲ್ಲ, ಸ್ಪರ್ಧಾ ಇಲ್ಲ, ಏನೂ ಇಲ್ಲ, ಪರಿಪೂರ್ಣವಳು. ಕೇವಲ ಆ ರೀತಿಯಾಗಿ ಮಾಡಿದ್ರು ನಾವು ಮಾಡಿದ ಕಲ್ಪನೆಯಪ್ಪ ಪರಮಾತ್ಮ ಅದು. ಅವಳಿಗೆ ಎಲ್ಲಿಯ ಅದ್ವೇಷ, ಎಲ್ಲಿ ಅಸೂಯೆ ಎಲ್ಲಿದೆ ಅವಳಿಗೆ? ಆ ರೀತಿಯಾಗಿರ್ಬೋದೇನು ಅಂತನೋ ನಮ್ಮ ಕಲ್ಪನೆ ಅದು ಪರಮಾತ್ಮ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಇನ್ನು ಪರಮಾತ್ಮನ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ನಶ್ಯೋತ ಗಾವ ಇವ ಯಸ್ಯ ವಶೇ ಭವಂತಿ. ಕಾಲನಾಮಕ ಪರಮಾತ್ಮ. ಕಾಲ, ಟೈಮ್, ಸಮಯ ಅನಾದಿ ನಿತ್ಯವಾಗಿರ್ತಕ್ಕಂಥ ಈ ಸಮಯ, ಅನಂತ ಕಾಲದವರೆಗೆ ಹೊರಡಿದ ಸಮಯ. ಈ ಸಮಯಕ್ಕೆ ನಿನ್ನ ಈ ಕಾಲನ ಕೈಗೆ ಸಿಕ್ಕು ಬ್ರಹ್ಮದೇವರು 100 ವರ್ಷ ಮುಗಿದು ಹೋಗ್ತಾರೆ, ಉಳಿದ ದೇವತೆಗಳವರವ್ರ ವಯಸ್ಸು ಮುಗಿದು ಹೋಗಿಬಿಡ್ತಾರೆ. ಅವರ ಆಯುಷ್ಯ ಸೃಷ್ಟಿಕರ್ತರಾಗಿರ್ತಕ್ಕಂತಹ ಆ ಬ್ರಹ್ಮಾದಿ ದೇವತೆಗಳು ಕೂಡ ಹೇಗೆ ನಾವು ಎತ್ತುಗಳನ್ನು ಹೊಲದಲ್ಲಿ ಉಳಬೇಕಾಗಿದ್ದರೆ ಮುಗುದಾಣಿ ಹಾಕಿ ನಮ್ಮ ಕೈಲಿಟ್ಕೊಂಡಿರ್ತೇವೆ, ಹೇಗೆ ನಮ್ಮ ವಶದಲ್ಲಿರ್ತಾವೆ, ಸ್ವಲ್ಪ ಏನಾರು ಮಾಡಿದ್ರೆ ಜಗ್ಗೇರಿ ಸಾಕು ಮತ್ತೆ ನಿಂದಿರ್ತಾವೆ. ಹಾಗೆ ಬ್ರಹ್ಮಾದಿ ದೇವತೆಗಳು ನಿನ್ನ ನಿಯಮಕ್ಕೆ ಒಳಗಾಗಿದ್ದಾರೆ. ನೀನು ಹುಟ್ಟಂದಾಗ ಹುಟ್ಟುತ್ತಾರೆ, ನೀನು ಹುಟ್ಟಿಸಿದಾಗ ಹುಟ್ಟುತ್ತಾರೆ, ನೀನು ಇರುವವರೆಗೂ ಇಟ್ಟವರೆಗೂ ಇರ್ತಾರೆ, ನೀನು ಎಂದು ನಡಿ ಅಂತಂದ ಕಡೆ ಹೋಗ್ಬಿಡ್ತಾರೆ. ಇಂತಹ ನೀನು ಎಲ್ಲರ ಆಯುಷ್ಯಕ್ಕೆ ಸಂಬದ್ಧವಾಗಿರ್ತಕ್ಕಂತಹ ಅವರವರ ಯೋಗ್ಯತಾನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಇಟ್ಟು ಮತ್ತೆ ಅವರನ್ನು ಎಲ್ಲ ಕಳಿಸಿ ಮತ್ತೆ ಹೊಸ ಜನರನ್ನು ತಂದಿಡುತ್ತೆ. ನೀನು ಎಲ್ಲರಿಗೂ ಒಂದೇ ವ್ಯಕ್ತಿ, ಹೋದವರಿಗೂ ನೀನು ನೀನೇ, ಇದ್ದವರಿಗೂ ನೀನೇ, ಮುಂದೆ ಬರ್ತಕ್ಕಂಥವರಿಗೂ ನೀನೇ. ಇಂಥ ರೀತಿಯಾಗಿ ಅದ್ಭುತನಾಗಿದ್ದರೂ ಕೂಡ ಪರಮಾತ್ಮ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ. ಯಾಕೆ? ನಮಗೆ ಆ ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಗಳು ನಮಗಿವೆ. ನಮಗೆ ಸ್ವಲ್ಪ ಅಹಂಕಾರ ಬಂದರೆ ಸಾಕು, ಆಶೆ ಇದೆ, ದುರಾಶೆ ಇದೆ, ಆ ನಂತರ ಇದ್ದೇವೆ ಅಂತನೂ ಅಹಂಕಾರ ಇದೆ, ಹುಟ್ಟಿದ್ದೇವೆ ಅಂತನೂ ಅಹಂಕಾರ ಇದೆ, ಬೆಳೆಯುತ್ತೇವೆ ಅಂತನೂ ಅಹಂಕಾರ ಇದೆ, ಮತ್ತಿನ್ನು ಬೆಳೀತೇವೆ, ಹೋಗ್ತೇವೆ, ವೃದ್ಧಿ, ಕ್ಷಯ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಗಳು ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಇಲ್ಲಿವರೆಗೂ ಎಲ್ಲರಿಗೂ ಆ ರೀತಿ ಸಂಬದ್ಧವಾಗಿವೆ. ಆದರೆ ನಿನಗೆ ಮಾತ್ರ ಯಾವ ದೋಷವೂ ಇಲ್ಲ. ನೀನೇ ಕಾಲ, ಅದರಿಂದ ನಿನಗೆ ಹುಟ್ಟಿಲ್ಲ. ನೀನೇ ಕಾಲ, ಆದ್ದರಿಂದ ನನಗೆ ವೃದ್ಧಿ ಕ್ಷಯಗಳು ಇಲ್ಲ. ನೀನೇ ಕಾಲ ಪರಮಾತ್ಮ, ಆದ್ದರಿಂದಾಗಿ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮರಣ ಇಲ್ಲ, ವೃದ್ಧಿ, ಹ್ರಾಸ, ವಿನಾಶ, ಜನ್ಮ ಯಾವುದೂ ನಿನಗಿಲ್ಲ ಪರಮಾತ್ಮ.
ನೀನು ಕಾಲ ನಿಯಾಮಕನಾಗಿರ್ತಕ್ಕಂಥ. ಇಲ್ಲ ಮತ್ತು ವ್ಯವಹಾರದಲ್ಲಿ ಹೇಳ್ತಾರಲ್ಲ, ನಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ವ್ಯಕ್ತಿ ವಾಯುದೇವರು ಅಂಥೇಳಿ. ನಮ್ಮ ಉಳಿದುಕೊಂಡು ಸತತವಾಗಿ ಹಂಸ ಮಂತ್ರವನ್ನು ಜಪ ಮಾಡ್ತಕ್ಕಂಥ ವಾಯುದೇವರೇ ನಮ್ಮ ಆಯುಷ್ಯದ ನಿರ್ಧಾರಕರು ಅಂತ ತಿಳ್ಕೊಂಡಂತೇಳಿ, ಬರ್ತದಲ್ಲ ಅಂತ ತಿಳ್ಕೊಂಡಂತೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು 2 ಪದಚ್ಛೇದ ಮಾಡ್ತಾರೆ. ಅ ಇತಿ ಬ್ರಹ್ಮ, ಅಕಾರವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನೇ ತನುಬೃಧಾಯುಷಿ ಸಂಬಂಧ ಅಶ್ಚ. ಆದರೆ ಪರಮಪೂರ್ಣವಾಗಿರ್ತಕ್ಕಂಥ ಅಕಾರಪೂರ್ಣವಾಗಿರ್ತಕ್ಕಂಥ ಅನಂತಗುಣ ಪರಿಪೂರ್ಣನಾದ ಪರಮಾತ್ಮನೇ ಮುಖ್ಯ ಕಾಲ. ಅವನ ನಂತರ ಪ್ರಕೃತಿ ಪುರುಷ ಕಾಲ ಶಬ್ದಗಳಿಗೆ ಶ್ರೀಭೂ ದುರ್ಗಾದಿಗಳು ಕೂಡ ಅದರಿಂದ ವಾಚ್ಯರಾಗ್ತಾರೆ. ಅದರ ನಂತರ ವಾಯುದೇವರು ವಾಚ್ಯರಾಗ್ತಾರೆ. ಹೌದು, ಇವರೆಲ್ಲರೂ ಕಾಲ ನಿಯಾಮಕರು. ಆದರೆ ಸ್ವತಂತ್ರ ಕಾಲ ನಿಯಾಮಕ, ಅನಂತ ಕಾಲದಿಂದ ಕಾಲ ನಿಯಾಮಕ ನೀನು ಪ್ರಕೃತಿಗೂ ಬ್ರಹ್ಮದೇವರಿಗೂ ಮತ್ತು ಪ್ರಕೃತಿ ನಿಯಾಮಕಗಳಾಗಿರ್ತಕ್ಕಂಥ ಶ್ರೀಭೂ ದುರ್ಗಾದಿಗಳಿಗೂ ಅವರಿಂದ ಪ್ರತ್ಯೇಕವಾಗಿ, ಅವರಿಂದ ವಿಲಕ್ಷಣನಾಗಿ, ಅವರಿಗಿಂತಲೂ ಸರ್ವೋತ್ತಮನಾಗಿದ್ದಿ ಪರಮಾತ್ಮ. ಇಂತಹ ನಿನ್ನ ಪಾದಾರವಿಂದ ಶಮ್ನಸ್ತನೋತು ಚರಣ ಪುರುಷೋತ್ತಮಸ್ಯ. ನಿನ್ನ ಪಾದಾರವಿಂದ ಹೇಗೆ ಗೊತ್ತಿದೆ ಪರಮಾತ್ಮ? ಬ್ರಹ್ಮಾದಿ ದೇವತೆಗಳು ಕೂಡ ನಿನ್ನ ವಶರಾಗಿದ್ದಾರೆ. ರಮಾದೇವಿ ಶ್ರೀಭೂದುರ್ಗಗಳು ನಿನ್ನ ವಶರಾಗಿದ್ದಾರೆ. ಇನ್ನು ಶ್ರೀಭೂದುರ್ಗಾಗಳನ್ನು ಬಿಟ್ಟು, ಈಶಕೋಟೆಯಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನು ಬಿಟ್ಟು, ಬ್ರಹ್ಮದೇವರಿಂದ ಮಾಡಿಕೊಂಡು ತೃಣಜೀವರಿಗೆ ಎಲ್ಲರೂ ಅವರನ್ನು ಜನನ ಮರಣ ಹುಟ್ಟಿಸ್ತಿ ಬೆಳೆಸ್ತಿ, ಆನಂತರ ಅವಕ್ಕೆ ಕ್ಷೀಣ ಮಾಡ್ತೀವಿ, ಒಂದು ದಿವಸ ಅವರನ್ನು ಕರ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲರೂ ಈ ಕಾಲನಿಯಾಮಕನಾಗಿರ್ತಕ್ಕಂಥ ನಿನ್ನ ಅಧೀನರೇ. ಇಂಥ ಕಾಲನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ನೀನು ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿದ್ದೆ. ಪ್ರಕೃತಿ ಪುರುಷಯೋ ಪರಸ್ಯ ಕಾಲಸ್ಯ. ನಿನ್ನ ಇಂಥ ಪಾದಾರವಿಂದ ಶಮ್ನಸ್ತನೋತು ಚರಣ ಪುರುಷೋತ್ತಮಸ್ಯ. ಪುರುಷೋತ್ತಮ, ನಿನ್ನ ಪಾದಾರವಿಂದ ನನಗೆ ಮಂಗಲವನ್ನುಂಟು ಮಾಡಲಿ. ಇಂಥ ಅದ್ಭುತ ಪಾದ ನಿಂದಿದೆ ಪರಮಾತ್ಮ ಅಂತ ಕೊಳ್ಳುತ್ತಿದ್ದ. ಮತ್ತೆ ಹೇಗಿದ್ದಿ ಪರಮಾತ್ಮ? ಅಸ್ಯಾಸಿ ಹೇತುಹೃದಯ ಸ್ಥಿತಿ ಸಂಯಮಾನಾಂ ಅವ್ಯಕ್ತ ಜೀವ ಮಹತಾಮಪಿ ಕಾಲ ಮಾತ್ರ ಸೋಯಂ ತ್ರಿನಾಭಿ ಅಖಿಲ ಅಪಚಯೇ ಪ್ರವೃತ್ತ ಕಾಲೋ ಗಭೀರರಯ ಉತ್ತಮ ಪೂರುಷಸ್ತ್ವಂ. ಪರಮಾತ್ಮ ಬರೀ ಕಾಲನಿಯಾಮಕನಷ್ಟೇ ಅಲ್ಲ, ಪುರುಷನಾಗಿ ಒಳಗಿನಿಂದ ಇದ್ದುಕೊಂಡು ಪ್ರೇರಕನಾಗಿದ್ದೆ. ಕಾಲರೂಪದಿಂದ ಹೊರಗಿದ್ದು ಸಂರಕ್ಷಣೆ ಮಾಡ್ತೆ, ಒಳಗಿದ್ದು ನೀನು ಪ್ರೇರಕನಾಗಿದ್ದೆ. ಈ ಕುಂಬಾರನ ತಿರುಗಣಿ ನೆನಪು ಮಾಡ್ಕೊಳ್ಬೇಕು. ಕುಂಬಾರ ಏನು ಮಾಡ್ತಿರ್ತಾನೆ ಅಂತಿಕೊಂಡು ಅಂತಂದರೆ, ತಿರುಗಣಿ ತಿರುಗಿಸ್ತಾ ಇರುವಾಗ ತನ್ನ ಕೈಯಿಂದ ಹೀಗೆ ಹೀಗೆ ತಿರುಗಿಸಿ ಅದಕ್ಕೆ ಆಕೃತಿ ಕೊಡ್ತಾ ಇರ್ತಾನೆ. ಆದರೆ ಗಡಿಗೆ ಮಾಡುವಾಗ ಇನ್ನೊಂದು ಕೈಯನ್ನು ಒಳಗೆ ಹಾಕಿ ಒಳಗಿನಿಂದ ತಿರುಗಿಸ್ತಾ ಇರ್ತಾನೆ. ಅದು ಒಳಗಿನಿಂದಲೂ ಸಾಫ್ಟ್ ಆಗಬೇಕು, ಹೊರಗಿನಿಂದ ಒಂದು ಆಕೃತಿ ಬರಬೇಕು ಅಂತೇಳಿ. ಹಾಗೆ ನೀನು ಒಳಗಿದ್ದು ಪುರುಷನಾಗಿ ನೀನು ಒಳಗಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವನಾಗಿದ್ದೆ. ಕಾಲನಾಮಿ ಹೊರಗಿದ್ದು ನಮಗೆ ಒಂದು ರೂಪ ಕೊಡ್ತೀವಿ ಪರಮಾತ್ಮ. ಆದ್ದರಿಂದ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಕರ್ತನೂ ನೀನೆ, ಸ್ಥಿತಿಕರ್ತನೂ ನೀನೆ, ಆನಂತರ ಪ್ರಳಯಕರ್ತನೂ ನೀನೆ, ನಿಯಮಕರ್ತನೂ ನೀನೆ, ಜ್ಞಾನ ಅಜ್ಞಾನ ಬಂಧ ಮೋಕ್ಷದಾಯಕನೂ ಕೂಡ ಪರಮಾತ್ಮ ನೀನೆ. ಬ್ರಹ್ಮಾಂಡದ ಒಳಗಿದ್ದ ದೇವತೆಗಳಿಗೂ ನಿಯಾಮಕ ನೀನೆ, ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ನಿಯಾಮಕನೂ ನೀನೆ. ಅಷ್ಟೇ ಅಲ್ಲ, ಸಕಲ ದೇವತೆಗಳಿಗೂ ಸ್ವಾಮಿಯಾಗಿರ್ತಕ್ಕಂಥ ನೀನು. ಸ್ವಯಂ ಅಯಂ ತೃಣಾಭಿ, ನಿನ್ನಿಂದಲೇ ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತದೆ. ನಿನ್ನಿಂದಲೇ ಚಳಿಗಾಲ, ನಿನ್ನಿಂದಲೇ ಮಳೆಗಾಲ, ನಿನ್ನಿಂದಲೇ ಬೇಸಿಗೆಗಾಲ. ಬರೀ ಇಷ್ಟೇ ಅರ್ಥ ತಿಳ್ಕೊಳ್ಬೇಕು. ಕೊಟ್ಟಿದ್ದಾನೆ ಅಂಥೇಳಿ ನಾವು ಸುರಕ್ಷಿತವಾಗಿದ್ದೆ.
ಮಳೆಗಾಲ ಕೊಟ್ಟಿರದೇ ಇದ್ದರೆ ಕಾಳುಗಳ ಆಹಾರದ ಉತ್ಪತ್ತಿ ಇರಲಿಲ್ಲ. ಚಳಿಗಾಲ ಕೊಟ್ಟಿರದೇ ಇದ್ದರೆ ಆಹಾರ ಮೇಲ್ಭಾಗ ಮಾತ್ರ ಒಣಗಬೇಕು, ಒಳಗಿನ ಭಾಗ ಒಣಗಬಾರ್ದು. ಜೋಳ ಇದೆ, ಅಕ್ಕಿ ಇದೆ, ಒಳಗೆ ಹಿಟ್ಟಿದೆ, ಮೇಲಿನ ಮಾತ್ರ ಅದು ಒಳಗೆ ಚೆನ್ನಾಗಿ ಹೊಟ್ಟು ಗಟ್ಟಿಯಾಗಿದೆ. ಒಂದು ವೇಳೆ ಚಳಿಗಾಲ ಇಲ್ಲದೆ ಇದ್ದರೆ ಆ ಕಾಳುಗಳು ಬಂದಾಕ್ಷಣಕ್ಕೇ ಬೇಸಿಗೆಗಾಲ ಬಂದಿದ್ದರೆ ಕೇವಲ ಹೊಟ್ಟು ನಮ್ಗೆ ಸಿಗ್ತಾಯಿತ್ತು, ಪೂರ್ತಿ ಒಣಗೆ ಕಡಕಾಗ್ತಾಯಿತ್ತು. ಇಲ್ಲ, ಹಣ್ಣಿನ ಹೊರಭಾಗ ಒಣಗ್ತದೆ, ಒಳಭಾಗ ರಸ ಹಾಗೆ ಇರ್ತದೆ. ಅದಕ್ಕೋಸ್ಕರ ಆನಂತರ ಬೇಸಿಗೆಗಾಲವೂ ಕೂಡ ನೀನೇ. ಯಾಕೆ? ಮತ್ತೆ ನೀರು ಶೋಷಿತವಾಗಿ ಬರಬೇಕು, ಮತ್ತೆ ಮಳೆ ಕಾರಣವಾಗಬೇಕು. ಆದ್ದರಿಂದ ಪರಮಾತ್ಮ ನಿನಗೆ ತ್ರಿನಾಭಿ, ಬೆಳೆಸ್ತಿ, ಹುಟ್ಟಿಸ್ತಿ, ಬೆಳೆಸ್ತಿ, ವಿನಾಶ ಮಾಡ್ತಿ. ಹಸಿರಲ್ಲೇ ಚಿಗುರಲ್ಲೇ ಕೊಡ್ತಿ, ಹಸಿರು ಮಾಡ್ತಿ, ಆನಂತರ ಹೂ ಕೊಡ್ತಿ, ಹಣ್ಣು ಮಾಡ್ತಿ, ಹಣ್ಣು ಉದುರಿಸಿದ ನಂತರ ಆ ಎಲೆಗಳನ್ನು ಹಳದಿ ಮಾಡಿ ಉದುರಿಸ್ತಿ, ಮತ್ತೆ ಹುಟ್ಟಿಸ್ತಿ. ಎಂಥ ಅದ್ಭುತ ನಿನ್ನ ಕಾಲನಾಮಕನಾದ ಪರಮಾತ್ಮ. ಕಾಲೋ ಗಭೀರರಯ ಉತ್ತಮ ಪೂರ್ಣಸ್ತಂ, ಸರ್ವೋತ್ತನಾಗಿರ್ತಕ್ಕಂಥ ಪರಮಾತ್ಮ, ನಿನ್ನ ಈ ಮಹಿಮೆ ಅತಿ ಅದ್ಭುತ, ಅತಿ ಅದ್ಭುತ, ಅದ್ಭುತ. ನಾನು ಹೇಳ್ತೇನೆ ಅಂತೆಲ್ಲ ಕಲ್ಪನೆ ಮಾಡಿಕೊಳ್ಳಿ. 3 ಕಾಲಗಳು ಇಲ್ಲದೇ ಇದ್ದರೆ, ಮತ್ತೆ ಪುನಃ ನಾನು ದಿನ ಹೇಳುವಂತೆ ಬರ್ತೇನೆ, ಈ 3 ಕಾಲಗಳು ಪ್ರಪೋರ್ಷನಾಟ್ ಆಗಿರ್ತಕ್ಕಂತಹ ದೇಶ ಭಾರತ ದೇಶ. ಏಷ್ಯಾ ಮೈನರ್ ಒಂದೇ. ಉಳಿದ ಕಡೆಯಲ್ಲಿ 8 10 ತಿಂಗಳು ಚಳಿಗಾಲ, ಕೆಲವು ಕಡೆ 6 ತಿಂಗಳು ಮಳೆಗಾಲ, ಕೆಲವು ಕಡೆಗೆ 8 10 ತಿಂಗಳು ಬರೀ ಬೇಸಿಗೆಗಾಲ. ಹಾಗಿಲ್ಲವಲ್ಲ. ತ್ರಿನಾಭಿಯಾಗಿರ್ತಕ್ಕಂಥ ಪರಮಾತ್ಮ ಈ ಭಾರತ ದೇಶ ಜೊತೆಗೆ ಪಾಕಿಸ್ತಾನ ಇವೆಲ್ಲೂ ಬರ್ತದೆ. ಯಾಕಂತಂದರೆ ಅವು ಏಷ್ಯಾ ಮೈನರ್ನಲ್ಲೇ ಬರ್ತವೆ. ಆದರೆ ಅವರೆಲ್ಲ ಅಲ್ಲ, ಮ್ಲೇಚ್ಛರ ವಶರಾಗಿ ಬೇರೆ ಧರ್ಮೀಯರ ವಶರಾದ ಮೇಲೆ ಆ ಪ್ರದೇಶಗಳು ನಮಗೆ ನಿಷಿದ್ಧವಾಗ್ತದೆ. ಪಾಕಿಸ್ತಾನ ನಮ್ಮದೇ ಭಾಗ, ಅಫ್ಘಾನಿಸ್ತಾನವೂ ನಮ್ಮದೇ ಭಾಗ. ಈಗ ಮಾತ್ರ ಅಲ್ಲಿ ಹೋಗಲಿಕ್ಕಿಲ್ಲ. ಅಲ್ಲಿ ಹೋದರೆ ನಾವು ಅದು ಕರ್ಮಭೂಮಿ ಅಲ್ಲ, ನಾವು ಮಾಡಿರ್ತಕ್ಕಂಥ ಕರ್ಮ ಸಫಲ ಆಗೋದಿಲ್ಲ. ಎಲ್ಲಿ ಬೇರೆ ಧರ್ಮೀಯರ ಕೈಯಲ್ಲಿ ಮ್ಲೇಚ್ಛರು ಅಂತೇಳಿ ಅವರನ್ನು ಕ್ರಿಶ್ಚಿಯನ್ರು ಮುಸ್ಲಿಮರನ್ನು ಎಲ್ಲರನ್ನು ಹಿಡಿದುಕೊಂಡು ಒಂದೇ ಶಬ್ದ ಉಪಯೋಗಿಸಿದ್ದಾರೆ. ಅವರು ಆಳುವ ಪ್ರದೇಶದಲ್ಲಿ ಆವಾಗ ಅದು ಕರ್ಮಭೂಮಿ ಆಗೋದಿಲ್ಲ, ಕರ್ಮಭೂಮಿತನವನ್ನು ಕಳೆದುಕೊಳ್ಳುತ್ತದೆ. ಆದರೆ ಹಾಗಾದರೆ ಸಂಪೂರ್ಣ ಹಿಂದೂಸ್ತಾನ 12ನೇ ಶತಮಾನದಿಂದ 19ನೇ ಶತಮಾನ ನಮ್ಮ ಹಿರಿಯರು ಮಾಡಿದ್ದೆಲ್ಲ ಸಾಧನೆ ವ್ಯರ್ಥ ಏನು ಇಲ್ಲ. ಮೊನ್ನೆ ಬಂತಲ್ಲ, ಹೇಳಿದ್ದೆ ನಿಮಗೆ, ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ದ್ವಾರಕಾದಿಂದ ಜಗನ್ನಾಥ್ಪುರಿಯವರೆಗೆ ಈ ಪ್ರದೇಶ ಅಂತ ಏನಿದೆ, ಯಾರು ಆಳಿದರೂ ಇದು ಕರ್ಮಭೂಮಿಯೇ ಆಗಿರುತ್ತೆ. ಪುರಾಣದಲ್ಲಿ ಭಾಳ ಸ್ಪಷ್ಟವಾಗಿ ಮಾತುಗಳು ಬಂದಿವೆ. ಇದರ ಕರ್ಮಭೂಮಿತ್ವ ಯಾರು ಆಳಿದರೂ ಈ ಕರ್ಮಭೂಮಿತ್ವ ಬ್ರಿಟಿಷರ ಆಳಲಿ, ಮುಸ್ಲಿಮರ ಆಳಲಿ, ನಮ್ಮ ಸಾಧನೆ ನಡೆದಿರ್ತದೆ. ಆದರೆ ಉಳಿದ ಪ್ರದೇಶಗಳು ಅವರ ಕೈಯಲ್ಲಿರುವಾಗ ಅವು ಅಗಮ್ಯ. ಅಲ್ಲಿ ಹೋದರೆ ನಮ್ಮ ಕರ್ಮ ಆಗೋದಿಲ್ಲ. ಇಂತಹ ಪರಮಾತ್ಮ, ತ್ರಿನಾಭಿಯಾಗಿರ್ತಕ್ಕಂಥ ಪರಮಾತ್ಮ, ಕಾಲನಾಮಕನಾದ ಪರಮಾತ್ಮ, ನಿನ್ನ ಆ ಒಂದು ಮಹಿಮೆ, ನಿನ್ನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಕೊಡೋದು ಕೇಳ್ಕೊಳ್ತಾ ಇದ್ದಾರೆ. ತತ್ತ ಪ್ರಧಾನಮಧಿಕೃತ್ಯ ಪುಮಾನ್ ಸ್ವವೀರ್ಯಂ. ಅಷ್ಟೇ ಅಲ್ಲ, ಕಾಲ ಶಬ್ದಕ್ಕೆ, ಕಾಲ ಮಾತ್ರ ಶಬ್ದಕ್ಕೆ ಆಚಾರ್ಯರು ಭಾಗವತದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ರೀತಿಯಿಂದಲೂ ಕೂಡ ಹೇಳಿದ್ದಾರೆ. ಕಾಲಂ ಮಾತಿ ನಿರ್ಮಾತೀತಿ ಕಾಲ ಮಾತ್ರ ಪರಮಾತ್ಮ. ಕಾಲಂ ಮಾತಿ ಜ್ಞಾಯತೆ. ಕಾಲನಾಮಕದ ಪರಮಾತ್ಮನ ಹೃದಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ನಡೀತಾಳೆ ಮಹಾಲಕ್ಷ್ಮೀ ದೇವಿಯು ಕೂಡ ಕಾಲ ಮಾತ್ರ. ಪರಮಾತ್ಮನ ಹೃದಯವನ್ನು ತಿಳಿದುಕೊಂಡು ನಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಬ್ರಹ್ಮವಾಯುಗಳು ಕಾಲ ಮಾತ್ರರು. 3 ಜನರು ಕಾಲ ಶಬ್ದವಾಚ್ಯರು. ಆ ಸಂದರ್ಭಾನುಸಾರವಾಗಿ ಅದನ್ನು ತಿಳಿದುಕೊಳ್ಬೇಕು. ಇನ್ನು ತತ್ತ ಪ್ರಧಾನಮಧಿಕೃತ್ಯ ಪುಮಾನ್ ಸ್ವವೀರ್ಯಂ ದತ್ತೇ ಮಹಾಂತಮಿವ ಗರ್ಭ ಮಘೋಮ ವೀರ್ಯ ಸೋಯಂ ತಯಾನುಗತ ಆತ್ಮನ ಅಂಡಕೋಶಂ ಹೈಮಂ ಸಸರ್ಜ ಬಹಿರಾವರಣೈರುಪೇತಂ.
ಪರಮಾತ್ಮ ಎಂಥ ಮಹಿಮಾವಂತನು ನೀನು. ಕೇವಲ ನಿನ್ನ ಶಕ್ತಿ ಅಷ್ಟೇ ಅಲ್ಲ, ನಿನಗೆ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಪಡೆದು ಅವರಿಗೂ ಶಕ್ತಿಯನ್ನು ಕೊಟ್ಟು ಅವ್ರ ಕಣ್ಣಿನ ಜಗತ್ತನ್ನು ಸೃಷ್ಟಿ ಮಾಡಿಸ್ತೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ನೀನು ಮಹಾಲಕ್ಷ್ಮಿಯ ಜೊತೆಯಲ್ಲಿ ಮಲ್ಕೊಂಡಿರ್ತೆ. ಆವಾಗ ನೀನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಏನು ಮಾಡ್ತೆ? ವಾಸುದೇವ ರೂಪವನ್ನು ತೆಗೆದುಕೊಳ್ತೆ. ಮಹಾಲಕ್ಷ್ಮಿಗೆ ಮಾಯಾ ಅಂತ ಅನ್ನೋ ರೂಪವನ್ನು ಕೊಡ್ತೆ. ಆಗ ಅಲ್ಲಿ ಪ್ರಳಯ ಕಾಲದಲ್ಲಿ ಮಲಗಿದ ನಾಟಕ ಮಾಡುವುದು ನಿನಗೂ ಪುರುಷ ಅಂತ ಹೆಸರು. ಆ ನಂತರ ವಾಸುದೇವ ಮಾಯಾನಲ್ಲಿ ನೀನು ಮಾಯಾನಲ್ಲಿ ನಿನ್ನ ಶಕ್ತಿಯನ್ನಿಟ್ಟು ಒಬ್ಬ ಮಗನನ್ನು ಹುಟ್ಟಿಸ್ತೆ. ಹುಟ್ಟಿದ ಮಗ ಅವನು ಪುರುಷ ನಾಮಕನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ, ಅವನಿಗೂ ಪುರುಷ ಅಂತ ಹೆಸರು. ಅಂದರೆ ಬ್ರಹ್ಮಾಂತರ್ಗತನಾಗಿರುವ ನೀನು ಪುರುಷ, ಸೃಷ್ಟಿ ಆದಿಯಲ್ಲಿರ್ತಕ್ಕಂಥ ಬ್ರಹ್ಮಾಂಡದ ಹೊರಗಿರ್ತಕ್ಕಂಥವನು ಪುರುಷ. ನಿನ್ನೆ ಹೇಳಿದ್ದೇನೆ ಪುರುಷ ರೂಪತ್ರಯ. ಆ ನಂತರ ಅವನು ಪುರುಷ ನಾಮಕ ಬ್ರಹ್ಮನಾದಾಗ ಸರಸ್ವತಿ ಗಾಯತ್ರಿ ದೇವಿ ಅಥವಾ ಗಾಯತ್ರಿ ಅಂದರೆ ಗಾಯತ್ರಿ, ಸರಸ್ವತಿ, ಸಾವಿತ್ರಿ 3 ಜನ ತೆಗೆದುಕೊಳ್ಬೇಕು. ಅವಳು ಪ್ರಧಾನ ಅಂತ ಹೆಸರಿನಿಂದ ನಿನ್ನ ಹೆಂಡತಿ ಆಗ್ತಾಳೆ, ಬ್ರಹ್ಮನ ಹೆಂಡತಿ ಆಗ್ತಾಳೆ. ಪುರುಷ ನಾಮಕ ಬ್ರಹ್ಮ ಪ್ರಧಾನ ನಾಮಕಳಾಗಿರ್ತಕ್ಕಂತಹ ಆ ಗಾಯತ್ರಿಯಲ್ಲಿ, ಗಾಯತ್ರಿ ಸರಸ್ವತಿ ಸಾವಿತ್ರಿಯರಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ? ತಾವಿಬ್ಬರು ಮತ್ಪನ ಹುಟ್ಟಿ ಬರ್ತಾರೆ. ತಮ್ಮ ಹೊಟ್ಟೆಯಿಂದ ತಾವೇ ಹುಟ್ಟಿ ಬರ್ತಾರೆ. ಹೊಟ್ಟೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವನಿಗೆ ಮಹತ್ ಅಂತ ಹೆಸರು ಬರ್ತದೆ. ಆನಂತರ ಸರಸ್ವತಿಗೆ ಅಥವಾ ಗಾಯತ್ರಿ ದೇವಿಗೆ ಶ್ರದ್ಧಾ ಅಂತ ತಿಳ್ಕೊಂಡಂತೇಳಿ ಹೆಸರು ಬರ್ತದೆ. ಈ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಅಂದರೆ ಅವನು ಕೂಡ ಅಲ್ಲೂ ಕೂಡ ಆಗಲೂ ಕೂಡ ಅವನು ಪುರುಷ ನಾಮಕನಾಗೇ ಇರ್ತಾನೆ. ಅವರ ಅಂತರ್ಗತನಾಗಿ ನೀನು ಇರ್ತೀಯ. ಅವನು ಈ ನವಾವರಣಗಳಿಂದ ಯುಕ್ತವಾಗಿರ್ತಕ್ಕಂಥ 9 ಆವರಣಗಳಿಂದ ಯುಕ್ತವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ನಿನ್ನ ಆಜ್ಞೆಯಿಂದ ಅವನು ಸೃಷ್ಟಿ ಮಾಡ್ತಾನೆ. ನಾವೇನು ಹೇಳಕ್ಕೆ ಬಂದಿದ್ದೇವೆ? ಪರಮಾತ್ಮ ಆದಿಪುರುಷನೂ ನೀನೇ, ಪುರುಷನಾಮಕ ಬ್ರಹ್ಮನಲ್ಲಿರುವವನು ನೀನೇ, ಪುರುಷ ನಾಮಕನಾಗಿದ್ದು ನಮ್ಮೆಲ್ಲರ ಅಂತರ್ಗತನಾಗಿ ಇರ್ತಕ್ಕಂಥವನು ನೀನೇ. ಬ್ರಹ್ಮಾಂಡದ ಹೊರಗೆ ಒಂದು ಪುರುಷ ರೂಪ, ಬ್ರಹ್ಮಾಂಡದ ಒಳಗೆ ಬ್ರಹ್ಮನಲ್ಲಿ ಒಂದು ಪುರುಷ ರೂಪ, ಆ ನಂತರ ನಮ್ಮೆಲ್ಲರ ಅಂತರ್ಯಾಮಿಯಾಗಿರ್ತಕ್ಕ ಒಂದು ಪುರುಷ ರೂಪ. ಇಂಥ ರೀತಿಯಿಂದ ಇಟ್ಟಿದ್ದೆಲ್ಲ ಇಂಥ ಮಹತ್ ಮತ್ತು ಶ್ರದ್ಧಾ ಅಂತಕ್ಕಂತಹ ಬ್ರಹ್ಮದೇವರಿಂದಲೇ ಶೇಷದೇವರು ಹುಡ್ತಾರೆ. ಇದೇ ರೂಪದಿಂದಲೇ ಗರುಡನು ಕೂಡ ಹುಡ್ತಾನೆ. ಇಲ್ಲಿ ಭಾರತೀಯರ ರೂಪವೂ ಕೂಡ ಬರ್ತದೆ. ಅದು ಪ್ರತ್ಯೇಕವಾಗಿರ್ತಕ್ಕಂಥ ರೀತಿಯಲ್ಲಿ ಇದರಿಂದ ಅದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ಮತ್ತೆ ಇವರೆಲ್ಲರೂ ಕಶ್ಯಪರಿಂದ ಹುಟ್ಟಿ ಬರ್ತಾರೆ. ನಾವೇನಂತೆ ಗರುಡ ಕಾಶ್ಯಪೇಯ ಕಶ್ಯಪರ ಮಗ ಅಂತಿಕೊಂಡಂತಂತೂ ಇಲ್ಲ. ಬ್ರಹ್ಮದೇವರ ನಿನ್ನ ಮೊಮ್ಮಕ್ಕಳು ಇವರೆಲ್ಲ ನಿನ್ನಿಂದ ಹುಟ್ಟಿರ್ತಕ್ಕಂಥ ಇನ್ನೊಂದು ಜಯ ಸಂಕಷ್ಟನಲ್ಲಿ ಮತ್ತು ಆ ರುದ್ರದೇವರಿಗೆ ಜನ್ಮವನ್ನು ಕೊಟ್ಟು ಆ ರುದ್ರದೇವರಲ್ಲಿರ್ತಕ್ಕಂಥ ವಾಯುದೇವರಿಂದ ಮತ್ತೆ ರುದ್ರದೇವರನ್ನು ಹುಟ್ಟಿಸಿ ರುದ್ರದೇವರಿಗೂ 3 ಜನ್ಮ ಕೊಡ್ತೀವಿ. ಇಂಥ ಪರಮಾತ್ಮ ನೀನು ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡಶೇಷ ರುದ್ರದೇವರಿಗೆ ಜನ್ಮ ಕೊಟ್ಟಿದ್ದೆ. ಅವರಿಂದಲೇ ಎಷ್ಟೆಲ್ಲ ಜಗಣ್ತಿದ್ದಿಲ್ಲ. ಅವರಿಗೆ ಸ್ವಾಮಿಯಾಗಿರ್ತಕ್ಕಂಥ ನೀನು ನಿನ್ನ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಈ ಮಾತನ್ನು ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ನಾರಾಯಣಾಖ್ಯ ಪರಮಃ ಸೇತೆ ಲಕ್ಷ್ಮಾನ್ವಿತೋಲಯೇ. ಪ್ರಳಯ ಕಾಲದಲ್ಲಿ ನಾರಾಯಣ ಅಂತಿಕೊಂಡಿರ್ತಕ್ಕಂಥ ಪರಮಾತ್ಮ ಲಕ್ಷ್ಮೀ ಜೊತೆಯಲ್ಲಿ ಮಲಗಿದ ನಾಟಕವನ್ನು ಮಾಡ್ತಾನೆ. ಸಯೇವ ಪುರುಷಾಖ್ಯ, ಮುಖ್ಯ ಪುರುಷ ನಾಮಕನಾಗಿರ್ತಕ್ಕಂಥವನು ಆ ನಾರಾಯಣ. ದ್ವಿತೀಯಂ ರೂಪಮಾತ್ಮನಃ, ನೀನು 2ನೇ ರೂಪ ತೆಗೆದುಕೊಳ್ತೀವಿ ವಾಸುದೇವ ಅಂತ ತಿಳ್ಕೊಂಡಂತೇಳಿ.
ಆಗ ಮಾಯಾ ಅಂತಕ್ಕಂಥ ರಮಾದೇವಿಯಲ್ಲಿ ಪುರುಷ ನಾಮಾನಂತ ಚತುರ್ಮುಖಂ, ಪುರುಷ ಅಂತ ಹೆಸರನ್ನು ಬ್ರಹ್ಮದೇವರನ್ನು ಹುಟ್ಟಿಸಿ ಅವನಂತರ್ಯಾಮಿಯಾಗಿ ನೀನಿರ್ತಿ ಪರಮಾತ್ಮ. ಆ ನಂತರ ಚತುರ್ಮುಖನ ಹೆಂಡತಿಯಾಗಿ ಆ ಗಾಯತ್ರಿ ಸರಸ್ವತಿ ಇದ್ದಲ್ಲ, ಅವರು ಪ್ರಧಾನ ಅಂತ ಹೆಸರಿಂದ ಬ್ರಹ್ಮದೇವರ ಹೆಂಡತಿಯಾಗಿರ್ತಾರೆ. ಆ ಪ್ರಧಾನ ನಾಮಕ ಬ್ರಹ್ಮ ಮತ್ತು ಪುರುಷ ನಾಮಕ ಬ್ರಹ್ಮ ಮತ್ತು ಪ್ರಧಾನ ನಾಮಕ ಗಾಯತ್ರಿಯಲ್ಲಿ ತನ್ನನ್ನೇ ತಾನು ಬ್ರಹ್ಮದೇವರು ಹುಟ್ಟಿಸ್ಕೊಳ್ತಾರೆ. ಆಗ ಅವರು ಮಹತ್ ಮತ್ತು ಶ್ರದ್ಧಾ ಅಂತ ಅನಿಸ್ಕೊಳ್ತಾರೆ. ಅವರಿಂದಲೇ ಶೇಷದೇವರು, ಅವರಿಂದಲೇ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ಹುಟ್ಟಿತು ಅಂತನ್ನೋದನ್ನು ಪ್ರಮಾಣ ಕೊಟ್ಟು ಭಾಗವತಾತ್ಪರ್ಯದಲ್ಲಿ ಆಚಾರ್ಯರು ಈ ವಿಧಾನವನ್ನು ತಿಳಿಸಿಕೊಡ್ತಾರೆ. ತಾತ್ಪರ್ಯ ಇಷ್ಟೇ, ಜಗತ್ತಿನಲ್ಲಿ ಅನೇಕ ಜನ ಕೆಲಸ ಕೊಟ್ಟವ್ರ ಕಡೆಯಿಂದ ಮಾಡಿಸಿದ್ರು ಅಲ್ಲೆಲ್ಲ ಪುರುಷ ನಾಮಕನಾಗಿದ್ದು ಮಾಡ್ತಕ್ಕಂಥವನು ನೀನೇ. ಹಿಂದಿನ ಶ್ಲೋಕದಲ್ಲಿ ಕಾಲನಾಮಕನ ಸ್ತೋತ್ರ, ಈ ಶ್ಲೋಕದಲ್ಲಿ ಪುರುಷ ನಾಮಕನಾದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಇಂಥ ಅದ್ಭುತ ಪರಮಾತ್ಮ ನಿನ್ನ ಪದಾರವಿಂದಕ್ಕೆ ನಾವು ಶರಣ ಬಂದಿದ್ದೇವೆ. ತಸ್ತುಶ್ಚ ಜಗತಶ್ಚ ಭವಾನಧೀಶಃ ಯನ್ಮಾಯ ಯೋತ್ತ ಗುಣ ವಿಕ್ರಯೋಪನೀತಾನ್ ಅರ್ಥಾಂಜುಷನ್ನಪಿ ಋಷೀಕಪತೇನ ಲಿಪ್ತೋ ಎನ್ನೇ ಸ್ವತಃ ಪರಿರತಾನಪಿ ಬಿಭ್ಯತೆ ಸ್ಮ. ಪರಮಾತ್ಮ ಅವ್ಯಕ್ತಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಆನಂತರ ಕಾಲನಾಮಕನಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅಥವಾ ವಾಯುಭಾರತೀಯರು, ಬ್ರಹ್ಮ ಮತ್ತು ಸರಸ್ವತಿಯರು, ಮಹತ್ತತ್ವ ಎಲ್ಲಕ್ಕೂ ನಿಯಾಮಕ ನೀನೆ. ಆನಂತರ ಈ ಚೇತನಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೆ ನಿಯಾಮಕರಾದ ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನೂ ನೀನೆ. ನಿನ್ನೆ ಇಚ್ಛೆಯಿಂದಲೇ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳ ಬೇರೆ ಬೇರೆ ಪ್ರಪೋರ್ಷನ್ ಒಟ್ಟಿನಿಂದ ಅಹಂಕಾರ ತತ್ವ ಹುಟ್ಟಿ, ಅಹಂಕಾರ ತತ್ವದಿಂದ ವೈಕಾರಿಕ, ತೈಜಸ, ತಾಮಸ ಅಂತ 3 ಅಹಂಕಾರಗಳು ಹುಡ್ತವೆ. ವೈಕಾರಿಕ ಅಹಂಕಾರದಿಂದ ನೀನು ದೇವತೆಗಳ ಆ ಸೂಕ್ಷ್ಮವಾದ ತೇಜೋಮಯ ಶರೀರಗಳನ್ನು ನಿರ್ಮಾಣ ಮಾಡ್ತೀವಿ. ತೇಜಸ ಅಹಂಕಾರಗಳಿಂದ ಮನಸ್ಸು, ಬುದ್ಧಿ, ಪಂಚ ಜ್ಞಾನೇಂದ್ರಿಯಗಳನ್ನು ಸೃಷ್ಟಿ ಮಾಡ್ತೀವಿ. ಆನಂತರ ಪರಮಾತ್ಮ ತಾಮಸ ಅಹಂಕಾರದಿಂದ ಈ ಸ್ಥೂಲ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮೇಂದ್ರಿಯ, ಪಂಚಮಹಾಭೂತಗಳು, ತನ್ಮಾತ್ರ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡ್ತೀವಿ. ಬರೇ ಮಾಡ್ತಿ ಅಷ್ಟೇ ಅಲ್ಲ, ನೀನು ಒಳಗೆ ಹೋಗದೆ ಅವು ಏನು ಮಾಡಲಿಕ್ಕಾಗೋದಿಲ್ಲ, ನಿಶ್ಚೇಷ್ಟ. ಅದಕ್ಕೆ ಅಭಿಮಾನ ದೇವತೆಗಳನ್ನಿಟ್ಟು ಆ ಅಭಿಮಾನ ದೇವತೆಗಳಲ್ಲಿ ನೀನು ಪುರುಷನಾಗಿದ್ದುಕೊಂಡು ಪ್ರೇರಣೆ ಮಾಡ್ತಿ. ಆದರೆ ಅವರ ಒಳಗಿದ್ದರೂ ಅದರ ಸಂಪರ್ಕ ನಿನಗಿಲ್ಲ, ಅದರಿಂದಾಗುವ ಯಾವ ವಿಕಾರವೂ ನಿನಗಿಲ್ಲ. ಅರ್ಥಾಂಜುಷನ್ನಪಿ ಋಷೀಕಪತೇನ ಲಿಪ್ತ. ಪರಮಾತ್ಮ ನಾವು ಕೊಟ್ಟ ನೈವೇದ್ಯವನ್ನು ನಮ್ಮಲ್ಲಿದ್ದು ಸ್ವೀಕಾರ ಮಾಡ್ತಾ ಇದ್ದರೂ ನಮ್ಮ ದೋಷಗಳಿಂದ ಅವನು ಲಿಪ್ತನಾಗಿಲ್ಲ. ಏನೇ ಸ್ವಯಂ ಪರಿರತಾನಪಿ ಬಿಭ್ಯತೆ ಸ್ಮ. ಪರಮಾತ್ಮ ನೀನು ಸರ್ವಥಾ ಯಾವುದೇ ರೀತಿಯಾಗಿರ್ತಕ್ಕಂಥ ನಿನಗೆ ನಿನ್ನನ್ನು ನೋಡಿ ದೇವಾದಿ ದೇವತೆಗಳು ಅಂಜುವಾಗ ಈ ವಿಕೃತಿಗಳು ನಿನ್ನಲ್ಲಿ ಬಂದು ಸೇರಿಕೊಳ್ತೇವೆ. ಈಶ್ವರ ಕೋಟಿಲಿರ್ತಕ್ಕಂಥ ನೀನು ಪರಮಾತ್ಮ. ಆದ್ದರಿಂದಾಗಿ ಯಾವಗಳ ಇದ್ದರೆ ನಾವು ಎಲ್ಲಿ ಪರಮಾತ್ಮನ ದೂರ ಆಗ್ತೇವೆ ಅಂತ ತಿಳ್ಕೊಂಡಂತೇಳಿ ಕಾಮಕ್ರೋಧಾದಿಗಳಿಂದ ಸಾಧಕರೇ ಅಂಜಿ ಅವುಗಳನ್ನು ದೂರೀಕರಿಸ್ತಾರೆ. ಅಂಥ ಕಾಮಕ್ರೋಧ ದೋಷಗಳು ನಿನ್ನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ? ಸರ್ವತಾ ಇಲ್ಲ. ಇಂಥ ಪರಮಾತ್ಮ ಅವ್ಯಕ್ತ, ಕಾಲ, ಮಹತ್ತತ್ವ, ಜಡ, ಚೇತನ, ಬ್ರಹ್ಮಾದಿ ಎಲ್ಲರಲ್ಲಿಯೂ ಇದ್ದುಕೊಂಡು ಪ್ರೇರಕನಾಗಿ ಅದರಿಂದ ನಿರ್ಲಿಪ್ತನಾಗಿ ಎಲ್ಲವನ್ನು ನಿಯಮನ ಮಾಡ್ತಕ್ಕಂಥ ನಿನ್ನ ಈ ಪಾದಾರವಿಂದಗಳಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಸ್ಮಾಯಾವಲೋಕಲವದರ್ಶಿತ ಭಾವಹಾರಿ ಭ್ರುಮಂಡಲ ಪ್ರಹಿತ ಸೌರತರಂತ್ರಶೋಂಡಾಯಿ ಪತ್ನ್ಯಸ್ತು ಷೋಡಶ ಸಹಸ್ರಂ ಅನಂಗಬಾಣೈ ಯಸ್ಯೇಂದ್ರಿಯಂ ಯಮತುತಂ ಕೋಕೇನ ಶೇಕು. ಪರಮಾತ್ಮ ನೀನು ನಿರ್ಲಿಪ್ತ ಅಂತ ಹೇಳಲಿಕ್ಕೆ ಬೇರೆ ಉದಾಹರಣೆ ಆಗಬೇಕು. ಈಗ ಈ ಅವತಾರದಲ್ಲಿ ನಿನಗೆ ಎಷ್ಟು ಜನ ಹೆಣ್ಣಂದರು? 1,16,108 ಜನ ಹೆಣ್ಣಂದರು.
ಒಬ್ಬರಿಗಿಂತ ಒಬ್ಬರು ಸುಂದರಿಯರು, ಒಬ್ಬರಿಗಿಂತ ಒಬ್ಬರು ಕಾಮರತಿ ಕ್ರೀಡೆಗಳನ್ನು ಬಲ್ಲವರು, ಒಬ್ಬರಿಗಿಂತ ಒಬ್ಬರು ತಮ್ಮ ನಟನೆಯಿಂದ, ತಮ್ಮ ಸಂಗೀತದಿಂದ, ತಮ್ಮ ಹಾವಭಾವಗಳಿಂದ, ತಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳಿಂದ ಕೃಷ್ಣನ ಮೋಶನಾಗಲಿ, ನಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು 16,108 ಜನ. ಇಬ್ಬರು ಆ ರೀತಿ ಮಾಡೋದಿಲ್ಲ, ಯಾಕೆಂದ್ರೆ ಅವರು ಸತ್ಯಭಾಮ ರುಕ್ಮಿಣಿಯರು, ಅವ್ರಿಗೆ ಗೊತ್ತಿದೆ. ಉಳಿದವರು ಈ ಕೃಷ್ಣನ ವಶ ಮಾಡಿಕೊಳ್ಳಿ ಅಂತ ಬಯಸಿದರು. ಯಾರ ನಾಟಕಕ್ಕೂ ವಶನಾಗದೇ ಇದ್ದ ನಿನ್ನ ನಿರ್ಲಿಪ್ತತೆಯನ್ನು ಪ್ರತ್ಯೇಕ ಈ ಕೃಷ್ಣ ಅವತಾರದಿಂದಲೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ. ಪರಮಾತ್ಮ ನಿನ್ನಂಥ ನಿರ್ಲಿಪ್ತ ಅಂದರೆ ಪ್ರಾಕೃತ ಗುಣದಿಂದ ಲಿಪ್ತನಾಗದೇ ಇರತಕ್ಕಂಥವನಂತ ಪ್ರತ್ಯೇಕವಾಗಿ ಹೇಳಬೇಕೆ. 16,106 ಜನ ಸತತವಾಗಿ ಪ್ರಯತ್ನ ಮಾಡಿದರು. ನಿನ್ನನ್ನು ಯಾರು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಸಮರ್ಥರಾಗಲಿಲ್ಲ. ನೀನು ಅನುಗ್ರಹ ಮಾಡಿ ಅವರ ಮೇಲೆ ಅವ್ರ ಜೊತೆಯಲ್ಲಿದ್ದಿ ಹೊರತು ಅವರಿಂದ ನೀನು ಆಕರ್ಷಿತನಾಗಿಲ್ಲ. ಇಂಥ ಅದ್ಭುತ ನಿರ್ಲಿಪ್ತ ಪರಮಾತ್ಮ ನಿನ್ನ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರ ಅಂತ ತಿಳ್ಕೊಂಡಂತಿದ್ದಾರೆ. ಆದ್ದರಿಂದ ಪರಮಾತ್ಮ ಬಿಭ್ರತ್ ತವಾಮೃತ ಕಥೋದ ಬಹಾಸ್ತ್ರಿಲೋಕ್ಯ ಪಾದಾವನೇ ಜನ ಸರಿತ ಶಮಲಾನಿ ಹಂತುಂ ಆನುಶ್ರವಂ ಶ್ರುತಿಭಿರಂಗ್ರಿಜ ಅಂಗಸಂಗೈ ತೀರ್ಥದ್ವಯಂ ತದಸ್ಪೃಶಂತಿ ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ. ಪರಮಾತ್ಮ ನೀನು 2 ರೀತಿಯಾಗಿರ್ತಕ್ಕಂಥ ನದಿಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದೆ. ಸ್ನಾನ ಮಾಡಿರಿ, ಪವಿತ್ರರಾಗ್ರಿ, ನನ್ನನ್ನು ಪಡೆಯಿರಿ ಅಂತ ತಿಳ್ಕೊಂಡಂತೆ. ಒಂದು, ನಿನ್ನ ಪಾದದ ಸ್ಪರ್ಶದಿಂದ ಬ್ರಹ್ಮಾಂಡ ಕಟಹ ಸೀಳಿ ಬಂದಿರತಕ್ಕಂಥ ಶುದ್ಧೋದಕ ನಿನ್ನ ಪಾದವನ್ನು ತೊಳೆದು ಬರತಕ್ಕಂಥ ಭಾಗೀರಥಿ. ಎರಡನೆಯದ್ದು, ನಿನ್ನ ಮಹಿಮೆ ಅಂತ ತಿಳ್ಕೊಂಡಂತಕ್ಕಂಥ ಆ ಏನು ನಿನ್ನ ಅನೇಕ ಮಹಿಮೆಗಳು, ಅನೇಕ ಅವತಾರದ ಅನೇಕ ಮಹಿಮೆಗಳು ಅಂತ ತಿಳ್ಕೊಂಡಂಥ ಆ ಮಹಿಮೆಗಳ ನದಿ, ನಿನ್ನ ಅನೇಕ ವಿಧವಾಗಿರ್ತಕ್ಕಂಥ ಮಹಾತ್ಮ್ಯದ ನದಿಯನ್ನು ಹರಿಲಿಕ್ಕತ್ತದೆ. ಆ ಗಂಗೆಗಿಂತಲೂ ಪವಿತ್ರವಾದ ನದಿ ಇದು. ಇದರಲ್ಲಿ ಯಾರು ಸ್ನಾನ ಮಾಡ್ತಾರೆ ಅಂದರೆ ನಿನ್ನ ಮಹಿಮಾಶ್ರವಣ ಅಂತಕೊಂಡಂತನ್ನುವ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ಆ ಗಂಗೆಯಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರ ಪಾಪಗಳು ದೂರ ಮಾಡಿ ನಿನ್ನ ಪಾದಾರವಿಂದಲೇ ಭಕ್ತಿ ಕೊಡ್ತಿ. ಹಾಗಾದರೆ ಗಂಗಾದಲ್ಲಿ ಸ್ನಾನ ಮಾಡಿದವರೆಲ್ಲರೂ ಭಕ್ತರೇ. ಆ ಭಾವನೆಯಿಂದ ಸ್ನಾನ ಮಾಡಬೇಕು. ಪ್ರತಿಯೊಂದು ಹನಿಯೂ ಕೂಡ ಪರಮಾತ್ಮನ ರೂಪ. ಆ ಪರಮಾತ್ಮನ ರೂಪಕ್ಕೂ ತನ್ನಲ್ಲಿದ್ದ ಪರಮಾತ್ಮನ ಕಾಲಪುರುಷ ರೂಪಕ್ಕೂ ಐಕ್ಯವನ್ನು ಚಿಂತನೆ ಮಾಡ್ತಾ ಸ್ನಾನ ಮಾಡಿದರೆ ಅವರಿಗೆ ಈ ರೀತಿಯಾಗಿ ಪಾಪದಿಂದ ಮುಕ್ತರಾಗಿ ಅವರು ಸಜ್ಜನರ ಸಂಘದಲ್ಲಿ ಬಂದು ಜ್ಞಾನವನ್ನು ಪಡೀಲಿಕ್ಕೆ ಸಮರ್ಥರಾಗ್ತಾರೆ. ಇಲ್ಲದೇ ಇದ್ದರೆ ಕಪ್ಪೆಗಳು ಗಂಗಾ ನದಿಯಲ್ಲಿವೆ, ಆಮೆಗಳು ಮೊಸಳೆಗಳಿವೆ, ಯಾವುದೂ ಇನ್ನೂ ಸ್ವರ್ಗಕ್ಕೆ ಹೋಗಿಲ್ಲವು. ಯಾಕೆ? ಭಾವನೆ ಇಲ್ಲ. ಭಾವನಾರಹಿತವಾಗಿರ್ತಕ್ಕಂಥ ಕ್ರಿಯೆಗಳಿಗೆ ಅರ್ಥ. ಇನ್ನು ಇಲ್ಲಿ ನಿನ್ನ ಕಥಾಮೃತ ಅಂತಕೊಂಡಂತೆ ನದಿಯಲ್ಲ, ಮಹಿಮಾಮೃತ ಕಥಾಮೃತ ಅಂತಕೊಂಡಂತಕ್ಕಂಥ ನದಿ ಇದೆಯಲ್ಲ, ಇಲ್ಲಿ ಭಾವ ಬರಲೇಬೇಕು. ಎಂಥ ಕಲ್ಲಿನಂಥ ವ್ಯಕ್ತಿ ಇದ್ರೂ ಕರಗ್ತಾನೆ, ಅಷ್ಟು ನಿನ್ನ ಅದ್ಭುತವಾದಂಥ ಮಹಿಮೆಗಳಿವೆ. ಇಂಥ ನಿನ್ನ ಮಹಿಮೆಗಳಿಂದ ನಾವು ಬಿಭ್ರತ್ತವ ಕಥಾಮೃತ ಕಥೋದವದಾಹ ಬಿಭ್ರತ್ತವಾಮೃತ ಕಥೋದವಹ ತ್ರಿಲೋಕ್ಯ ಪಾದಾವನೇ ಜರಸರಿತ ಶಮಲಾನಿ ಹಂತುಂ ಆನುಶ್ರಮಂ ಶ್ರುತಿಭಿ ಅಂಗ್ರಿಜಮಂಗಸಂಗೈ ತೀರ್ಥದ್ವಯಂ ಶುಚಿರಸ್ತಂತಿ. ಇಂಥ 2 ನದಿಗಳಿಂದ ಯುಕ್ತವಾದ ಭಾರತ ದೇಶದಲ್ಲಿ ನಾವು ಇದ್ದೇವಲ್ಲ, ನಮಗಿಂತ ಪುಣ್ಯವಂತರು ಯಾರಿದ್ದಾರೆ? ನಮಗಿಂತ ಹೆಚ್ಚು ಸಾಧಕರು ಯಾರಿದ್ದಾರೆ? ಈ 16 ಶ್ಲೋಕದ ಪರಮಾತ್ಮನ ಪಾದದ ಸ್ತುತಿಯನ್ನು ತಪ್ಪದೇ ಚಿಂತನೆ ಮಾಡಿ ಪರಮಾತ್ಮನ ಎಲ್ಲ ಮಹಿಮೆಗಳನ್ನು, ವೇದವ್ಯಾಸದ ಎಲ್ಲ ಮಹಿಮೆ ಅಂತಂದರೆ ನಾವು ಎಷ್ಟು ತಿಳಿದುಕೊಳ್ತೀವೋ ಅಷ್ಟು ಮಹಿಮೆಗಳನ್ನು ಮಾತ್ರ. ಎಲ್ಲ ಮಹಿಮೆ ಯಾರು ನಮ್ಗೆ ಹೇಳಲಿಕ್ಕೂ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನಮಗೆ ಪರಮಾತ್ಮ ಹೇಳೋದು ಇಲ್ಲ. ನಾವು ಎಷ್ಟನ್ನು ತಿಳಿದುಕೊಂಡರೆ ನಾವು ಪರಮಾತ್ಮನ ಭಕ್ತರಾಗಿ ಮುಕ್ತಿಯನ್ನು ಪಡೆಯಬೇಕು, ಅದೆಲ್ಲವನ್ನು ಈ 16 ಶ್ಲೋಕದಲ್ಲಿ ಪರಮಾತ್ಮನ ಪಾದಸ್ತುತಿ. ಈ ಪಾದಸ್ತುತಿಯನ್ನು ಆಗಲೇ ಆರಂಭದಲ್ಲಿ ನಾನು ಹೇಳಿದಂತೆ
ಅನೇಕ ಸಲ ನೋಟ್ಸ್ ಮಾಡಿಕೊಳ್ಳಿ, ಬರೆದುಕೊಳ್ಳಿ. ಬರೆದು ದಿನಾಲೂ ಚಿಂತನೆ ಮಾಡಿ. ಚಿಂತನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಶ್ಚಿತವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇತ್ಯಭಿಷ್ಟುವಯೋಪದೇಶೇಷ ಸತ್ಯಧೃತಿರ್ಹರಿಂ. ಈ ರೀತಿಯಾಗಿ ಬ್ರಹ್ಮದೇವರು ರುದ್ರಾದಿ ದೇವತೆಗಳಿಂದ ಸಹಿತರಾಗಿ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿ ಮತ್ತೆ ಕೈ ಜೋಡಿಸಿ ಬ್ರಹ್ಮದೇವರು ಪರಮಾತ್ಮನಿಗೆ ನಿವೇದನೆಯನ್ನು ಮಾಡಿಕೊಳ್ತಾರೆ. ಆ ನಿವೇದನೆ ಏನು, ಅದಕ್ಕೆ ಪರಮಾತ್ಮ ಕೊಟ್ಟ, ಶ್ರೀಕೃಷ್ಣ ಕೊಟ್ಟ ಪ್ರತಿಕ್ರಿಯೆ ಏನು, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ 1 ತಾಸು ಮೇಲೆ ಆಯ್ತಲ್ಲ, ಆದ್ದರಿಂದ ಉಳಿದ ಭಾಗವನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬ್ರಹ್ಮಾದಿಗಳು ಮಾಡಿದ ಪರಮಾತ್ಮನ ಪಾದಸ್ತುತಿ, ಇದನ್ನು ಸಾಧ್ಯವಾದರೆ ದಿನಾಲು ಒಂದ್ಸಲ ಪಾರಾಯಣ ಮಾಡಿ, ಇಲ್ಲ ಚಿಂತನೆ ಮಾಡಿ. ನಿಶ್ಚಿತವಾಗಿಯೂ ಕೂಡ ಭಗವಂತ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಚೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯಾಚೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲಾರೋಗಾಃ. ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ ನರಸಿಂಹ ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.